ಎಲ್ಲ ಕುಲ ಬಾಂಧವರಿಗೂ ಶುಭ ಸಂಜೆಯ ಶುಭಕಾಮನೆಗಳು. ಆತ್ಮೀಯ ಬಂಧುಗಳೇ, ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಗಣ್ಯರೇ, ಗೌಡತಿಯರ ಸೇನೆಯ ವತಿಯಿಂದ ನಮ್ಮ ಕುಲಶಿಲ್ಪಿಗಳು ಅಂತಕ್ಕಂಥ ಒಂದು ಸರಣಿ ಉಪನ್ಯಾಸ ಮಾಲೆಯನ್ನು ಇದು ಆಯೋಜಿಸಿದಾರೋ ಆ ಉಪನ್ಯಾಸ ಸರಣಿಯ ಮೊದಲನೇ ಉಪನ್ಯಾಸಕನಾಗಿ ನನ್ನನ್ನು ಆಹ್ವಾನಿಸಿರ್ತಕ್ಕಂಥದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಬಂಧುಗಳೇ, ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಕನ್ನಡ ರಾಜಮನೆತನ ಅಂತ ಅಂದರೆ ಅದು ಗಂಗರು, ಆನಂತರದಲ್ಲಿ ಕದಂಬರು. ಯಾಕೆಂದರೆ ಕದಂಬ ಮನೆತನಕ್ಕೂ ಮೊದಲು ಸ್ಥಾಪನೆಯಾಗಿದ್ದು ಗಂಗಮನೆತನ. ಆದರೆ ಹೆಚ್ಚಿನ ಇತಿಹಾಸವನ್ನು ರಚನೆ ಮಾಡಿದಂಥವರೆಲ್ಲ ಮೇಲ್ವರ್ಗದವರೇ ಆದ್ದರಿಂದ ಕದಂಬರನ್ನು ಮೊದಲ ರಾಜಮನೆತನ ಅಂತೇಳಿ ಕರ್ಕೊಂಡಿರ್ತಕ್ಕಂಥದ್ದು ಉಂಟು. ಹಾಗಾಗಿ ಕನ್ನಡದ ಮೊಟ್ಟ ಮೊದಲ ಮನೆತನವಾದಂಥ ಈ ಗಂಗದೊರೆಗಳ ಆರಂಭಿಕ ಅರಸರನ್ನ ಕುರಿತು ಮಾತಾಡಲಿಕ್ಕೆ ಅಂತೇಳಿ ಆತ್ಮೀಯ ಮಿತ್ರರಾದಂಥ ಶಾಂತರಾಜ್ ಅವರು ನನಗೆ ಕೇಳಿದಾಗ ನನಗೆ ಆಶ್ಚರ್ಯವೂ ಆಯಿತು. ಏಕೆಂದರೆ ಈ ಥರದ ಒಂದು ವೇದಿಕೆಯಲ್ಲಿ ನಾನೆಂದು ಮಾತನಾಡ್ದವನಲ್ಲ. ಯಾಕೆಂದರೆ ಇತಿಹಾಸದ ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿ ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ಈ ವಿಚಾರಗಳನ್ನು ದಾಟಿಸ್ಬೇಕು ಅನ್ನೋದು ನನಗೆ ಈಗಲೂ ಕೂಡ ಒಂದು ಸವಾಲಿನ ಸಂಗತಿ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಶಾಂತರಾಜು ಅವ್ರ ಜೊತೆ ಕೂಡ ಅದನ್ನೇ ವಿಚಾರ ಮಾಡ್ತಾ ಇದ್ದೀನಿ. ನನ್ನ ವಿಚಾರಗಳನ್ನು ಜನಸಾಮಾನ್ಯರಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ನಾನು ನಿಮ್ಮಂತೆ ಸಾಹಿತ್ಯದ ವಿದ್ಯಾರ್ಥಿಯಲ್ಲ. ಸಾಹಿತ್ಯದಲ್ಲಿ ಒಂದಷ್ಟು ರಂಜನೀಯ ಮಾತುಗಳಿರ್ತವೆ, ಆದರೆ ಇತಿಹಾಸವನ್ನು ಹೇಳಬೇಕಾದಂಥ ಸಂದರ್ಭದಲ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ಹೇಳಬೇಕಾಗುತ್ತೆ. ಅಲ್ಲಿ ಯಾವುದೇ ಅತಿಶಯೋಕ್ತಿಗೆ ಅವಕಾಶ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ನನಗಿದೊಂದು ಬಹಳ ಸವಾಲಿನ ಸಂಗತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆತ್ಮೀಯ ಕುಲಬಂಧುಗಳೇ, ಕರ್ನಾಟಕವನ್ನು ಸುದೀರ್ಘ ಕಾಲ ಆಳದಂಥ ಒಂದು ಮನೆತನ ಅಂದರೆ ಅದು ಗಂಗಾ ಮನೆತನ. ಸುಮಾರು 6 ರಿಂದ 7 ಶತಮಾನಗಳ ಕಾಲ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಭಾಗವನ್ನು ಆಳಿದಂಥ ಮನೆತನ ಗಂಗಾ ಮನೆತನ. ಈ ಗಂಗಾ ಮನೆತನದ ಆರಂಭಿಕ 7 ಜನ ರಾಜರನ್ನ ಕುರಿತು ನಾನು ವಿಚಾರವನ್ನು ಇವತ್ತು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕಾಗಿ ಬಂದಿದ್ದೇನೆ. ಬಂಧುಗಳೇ, ಈ ಆರಂಭಿಕ ಗಂಗಾ ಮನೆತನದ ಬಗ್ಗೆ ಮಾತಾಡಲಿಕ್ಕೆ ಇರ್ತಕ್ಕಂಥ ಆಧಾರಗಳು ಬಹಳ ಕಡಿಮೆ ಇದೆ. ಇಲ್ಲಿರ್ತಕ್ಕಂಥವು ಪ್ರಧಾನವಾಗಿ ಶಾಸನಗಳೇ ಆಗಿರೋದ್ರಿಂದ ಆ ಶಾಸನಗಳು ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಶಾಸನಗಳೇ ಬಹುತೇಕ ಆಗಿರೋದ್ರಿಂದ ಮತ್ತು ಆ ಶಾಸನಗಳು ಕೂಟ ಶಾಸನಗಳು ಅಂದರೆ ಕೊಟ್ಟಿ ಶಾಸನಗಳು, ಕೋಟ ಶಾಸನಗಳು ಅಂತಕ್ಕಂಥದ್ದು ಕೂಡ ವಿದ್ವಾಂಸರಲ್ಲಿ ಚರ್ಚೆಗಳು, ಸುದೀರ್ಘವಾದಂಥ ಚರ್ಚೆಗಳು ನಡೆದಿರೋದ್ರಿಂದ ಇಂತಹ ಒಂದು ಕೂಟ ಶಾಸನಗಳನ್ನು ಇಟ್ಕೊಂಡು ಹೇಗೆ ಇತಿಹಾಸವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದೇ ಒಂದು ದೊಡ್ಡ ಸವಾಲು. ಮೊಟ್ಟ ಮೊದಲ ಬಾರಿಗೆ ಗಂಗಾ ಮನೆತನದ ಬಗ್ಗೆ ಬರೆದಂಥವರು ಒಬ್ಬ ವಿದೇಶಿಗ, ಬೆಂಜಮಿನ್ ಲೂಯಿ ರೈಸ್ ಅಂತಕ್ಕಂಥ ವ್ಯಕ್ತಿ ಗಂಗದ ಬಗ್ಗೆ 1883ರಲ್ಲಿ ಇಂಡಿಯನ್ ಆಂಟಿಕ್ವರಿ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಮೊದಲು ಲೇಖನವನ್ನು ಬರೀತಾರೆ. ಅದು ಮಡಿಕೇರಿಯಲ್ಲಿ ಸಿಕ್ಕಂಥ ಗಂಗರ ತಾಮ್ರ ಶಾಸನವನ್ನು ಇಟ್ಕೊಂಡು ಬರೆದಂಥ ಒಂದು ಲೇಖನ ಆಗಿತ್ತು. ಅಲ್ಲಿಂದ ಶುರುವಾಗಿದ್ದು ಗಂಗಾ ಅರಸರ ಮನೆತನದ ಬಗೆಗಿನ ಚರಿತ್ರೆ ರಚನೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಈ ಶಾಸನಗಳು, ನಾನೇನೇನು ಹೇಳಿದ ಕೂಟ ಶಾಸನಗಳು ಅಂತೇಳಿ, ಈ ವಾದ ಸುಮಾರು 40 ವರ್ಷಗಳ ಕಾಲ ಬೆಂಜಮಿನ್ ಲೂಯಿ ರೈಸ್ ಮತ್ತು ಇನ್ನೊಬ್ಬ ವಿದೇಶಿ ವಿದ್ವಾಂಸರಾದಂಥ JF ಫ್ಲೀಟ್ ಅಂತಕ್ಕಂಥವ್ರ ನಡುವೆ ಸುದೀರ್ಘವಾದಂಥ ಒಂದು ವಿದ್ವತ್ ವಾದ ಅಂತಕ್ಕಂಥದ್ದು ನಡೆಯುತ್ತೆ. ಅದೇ ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಯಲ್ಲಿ ನಡೆಯುತ್ತೆ.
ಬೆಂಜಮಿನ್ ಲೂಯಿ ರೈಸ್ ಅವರು ಇವು ನೈಜವಾದಂಥ ಶಾಸನಗಳು ಅಂತ ಅಂದರೆ JF ಫ್ಲೀಟ್ ಅವರು ಇಲ್ಲ ಇವು ಕೂಟ ಶಾಸನಗಳು, ಗಂಗನ ಕಾಲದ ಎಲ್ಲ ತಾಮ್ರ ಶಾಸನಗಳು ಕೂಟ ಶಾಸನಗಳು ಅಂತ ಅವ್ರು ಹೇಳ್ತಕ್ಕಂಥದ್ದು ಏಕೆ ಅಂದರೆ ಇದು ಬ್ರಾಹ್ಮಣರು ತಮ್ಮ ಭೂ ದಾನಕ್ಕಾಗಿ ಮಾಡ್ಕೊಂಡಿರ್ತಕ್ಕಂಥ ದಾಖಲೆಗಳಾಗಿದ್ದಾವೆ. ಇವು ಕಾಲದ ದೃಷ್ಟಿಯಿಂದ, ಲಿಪಿಯ ದೃಷ್ಟಿಯಿಂದ ಗಂಗದೋರೆಗಳ ಹೆಸರನ್ನ ಏನು ಉಲ್ಲೇಖ ಮಾಡ್ತಾ ಇದೆಯೋ ಆ ಕಾಲಕ್ಕೆ ನಿಲ್ಲೋದಿಲ್ಲ. ಅಂದ್ರೆ ಇವನ್ನ ಕೋಟ ಮಾಡಿದ್ದಾರೆ ಬ್ರಾಹ್ಮಣರು ಅಕ್ಷರವನ್ನು ಬಲ್ಲಂತ ಜನ ಅಂತಕ್ಕಂಥದ್ದು JF ಫ್ಲೀಟ್ ಅವರ ವಾದ. ಅದಕ್ಕೆ ಬೆಂಜಮಿನ್ ಲೂಯಿ ರೈಸ್ ಅವರು ತಮ್ಮದೇ ಆದಂಥ ಸಮರ್ಥನೆಗಳನ್ನು ಕೊಡ್ತಾ ಹೋಗ್ತಾರೆ. ಈ ಚರ್ಚೆ ಎಲ್ಲಿವರೆಗೂ ನಡೆಯುತ್ತೆ ಅಂದರೆ 1919ರವರೆಗೆ ನಡೆಯುತ್ತೆ. 1883ರಿಂದ 1919ರವರೆಗೆ ಹೆಚ್ಚು ಕಡಿಮೆ 37 ವರ್ಷಗಳ ಕಾಲ ನಡೆದಂಥ ಈ ಸಂವಾದದಲ್ಲಿ ಅಂತಿಮವಾಗಿ JF ಫ್ಲೀಟ್ ಅವರು ಇಲ್ಲ ಎಲ್ಲ ಶಾಸನಗಳು ಕೂಟ ಶಾಸನಗಳಲ್ಲ, ಒಂದಷ್ಟು ನೈಜವಾದಂಥ ಶಾಸನಗಳು ಕೂಡ ಇದ್ದಾವೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಅಂತಿಮವಾಗಿ ಬರ್ತಾರೆ. ಆನಂತರದಲ್ಲಿ ಅನೇಕ ಅಧ್ಯಯನಗಳು ನಡೀತಾ ಹೋಗ್ತವೆ. ಇತ್ತೀಚೆಗೆ ಈ ಶಾಸನಗಳ ಬಗ್ಗೆ ಶಾಸಕರ್ ಅಂತಕ್ಕಂಥ ಕನ್ನಡದ ಬಹಳ ದೊಡ್ಡ ಇತಿಹಾಸಕಾರರು ಅವರು ಒಂದು ಮಾತನ್ನು ಹೇಳ್ತಾರೆ. ಈ ಶಾಸನಗಳು ಯಾಕೆ ಕೂಟ ಶಾಸನಗಳು ಅಂತಕ್ಕಂಥ ಒಂದು ಈ ಚರ್ಚೆಗಳು ಆಗ್ಲಿಕ್ಕೆ ಕಾರಣ ಏನು ಅಂತ ಅಂದರೆ 4-5ನೇ ಶತಮಾನದಲ್ಲಿ ರಚನೆಯಾದಂಥ ಕೆಲವು ತಾಮ್ರ ಶಾಸನಗಳನ್ನು 8-9ನೇ ಶತಮಾನದಲ್ಲಿ ಮತ್ತೆ ಪ್ರತಿ ಮಾಡಿಕೊಂಡಿದ್ದಾರೆ, ಕಾಪಿ ಮಾಡಿದ್ದಾರೆ. ಹಾಗಾಗಿ ಈ ಥರದ ಒಂದು ವಾದ ಆಗಿದೆ. ಕಾಲದ ದೃಷ್ಟಿಯಿಂದ ಅದು 4ನೇ ಶತಮಾನ ಅಂತಾರೆ, ಆದರೆ ಅಕ್ಷರದ ದೃಷ್ಟಿಯಿಂದ ಅದು 8-9ನೇ ಶತಮಾನದಲ್ಲಿ ಇರೋದ್ರಿಂದ ಇದು ಕೂಟ ಶಾಸನ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ರು. ಆದರೆ ಅದಲ್ಲ ಅಂತಕ್ಕಂಥದ್ದು. ಹೀಗಾಗಿ ಶೆಟ್ಟಾರ್ ಅವರು ಈ ಥರದ ಒಂದು ನಿರ್ಣಯವನ್ನು ಕೊಟ್ಟ ಮೇಲೆ ಆ ಶಾಸನಗಳನ್ನು ನಾವು ಸಮರ್ಥವಾಗಿ ದುಡಿಸ್ಕೊಳ್ಳಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ನಾನಾದರೂ ಭಾವಿಸ್ಕೊಂಡು ಆ ಶಾಸನಗಳನ್ನು ಆಧರಿಸಿ ನನ್ನದೇ ಆದಂಥ ಒಂದಷ್ಟು ಟಿಪ್ಪಣಿಗಳನ್ನು ಮಾಡಿಕೊಂಡು ಬಂದು ತಮ್ಮ ಜೊತೆ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೇನೆ ಗೆಳೆಯರು. ಮುಖ್ಯವಾಗಿ ಈ ಆರಂಭಿಕ ಗಂಗಾ ಅರಸರಲ್ಲಿ ವಂಶಾವಳಿಯ ಬಗ್ಗೆ ಒಂದಷ್ಟು ಗೊಂದಲಗಳು ಇದ್ದಾವೆ. ಗಂಗಾ ಮನೆತನದ ಸ್ಥಾಪಕ ಕೊಂಗಣಿ ವರ್ಮ ಅಂತೇಳಿ, ಆತನಿಗೆ ದಡಿಗ ಅಂತಕ್ಕಂಥ ಮತ್ತೊಂದು ಹೆಸರು ಕೂಡ ಇದೆ. ತಾಮ್ರ ಶಾಸನಗಳಲ್ಲಿ ಕೊಂಗಣಿ ವರ್ಮ ಅಂತಕ್ಕಂಥದ್ದೇ ಪ್ರಧಾನವಾಗಿ ಬರುತ್ತೆ. ದಡಿಗ ಅಥವಾ ಕೊಂಗಣಿ ವರ್ಮ ಈತ ಗಂಗಾ ಮನೆತನದ ಸ್ಥಾಪಕ. ಈತನ ಜೊತೆಗೆ ಮಾಧವ ಅಂತಕ್ಕಂಥ ಅವನ ಸೋದರ ಕೂಡ ಈ ಮನೆತನದ ಸ್ಥಾಪನೆಯ ಸಂದರ್ಭದಲ್ಲಿ ಜೊತೆಗೆ ಇದ್ರು ಅಂತಕ್ಕಂಥ ವಿಚಾರ ತಿಳಿದು ಬರ್ತದೆ. ಈ ದಡಿಗ ಅಥವಾ ಕೊಂಗಣಿ ವರ್ಮನಿಂದ ಆರಂಭವಾಗಿ ಅವಿನೀತನವರೆಗೆ ಸುಮಾರು 7 ಜನ ಗಂಗದೊರೆಗಳ ವಿಚಾರವನ್ನ ನಾನು ಈ ದಿನ ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೇನೆ. ಇಲ್ಲಿ ಗಂಗದ ಮೂಲದ ಬಗ್ಗೆ ನಾನು ಮೊದಲು ಮಾತನಾಡದೆ ಮುಂದಕ್ಕೆ ಹೋಗ್ತಕ್ಕಂಥದ್ದಷ್ಟು ಸಮಯೋಚಿತ ಅಲ್ಲ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಯಾಕೆಂದರೆ ಗಂಗದ ಮೂಲದ ಬಗ್ಗೆ ಕೂಡ ಅನೇಕ ಇತಿಹಾಸಕಾರರು ತಮ್ಮದೇ ಆದಂಥ ವಾದಗಳನ್ನು ಮಂಡಿಸಿದ್ದಾರೆ. ಆ ವಾದಗಳಲ್ಲಿ ಪ್ರಧಾನವಾಗಿ ನಮಗೆ ಕಂಡುಬರ್ತಕ್ಕಂಥ ವಾದಗಳು ಅಂತ ಅಂದರೆ, ಒಂದು, ಇವು ಮೂಲತಃ ಕಣ್ವ ಗೋತ್ರದವರು ಅಂತಕ್ಕಂಥದ್ದು ಒಂದು ವಾದ. ಅವರು ಅಯೋಧ್ಯೆ ಉತ್ತರ ಭಾರತದ ಕಣ್ವ ಮನೆತನಕ್ಕೆ ಸೇರಿದಂಥವ್ರು ಅಂತಕ್ಕಂಥದ್ದು ಒಂದು ವಾದ. ಎರಡನೇದಾಗಿ ಅಯೋಧ್ಯೆ ಅಥವಾ ಗಂಗಾ ತೀರದಿಂದ ಬಂದಂಥವ್ರು ಅಂತಕ್ಕಂಥದ್ದು ಎರಡನೇ ವಾದ. ಮೂರನೇದಾಗಿ ಇವರು ಜೈನರು ಸಿಂಹನಂದಿ ಅಂತಕ್ಕಂಥವ್ರು ಇವ್ರಿಗೆ ರಾಜ್ಯವನ್ನು ಕಟ್ಟಲಿಕ್ಕೆ ಆಶೀರ್ವಾದವನ್ನು ಮಾಡಿದಂಥವ್ರು ಅಂತಕ್ಕಂಥದ್ದು ಒಂದು ಮೂರನೇ ವಾದ. ಹಾಗೆ ನಾಲ್ಕನೇದು ಒಂದು ವಾದ ಇದೆ, ಇವರು ಕೊಂಗಲು ಅಂತಕ್ಕಂಥದ್ದು, ಅಂದರೆ ತಮಿಳುನಾಡಿನ ಕೊಂಗು ಪ್ರದೇಶದಿಂದ ಬಂದಂಥವ್ರು ಅಂತ. ಕೊನೆಯ ವಾದ ಏನಪ್ಪ ಅಂದರೆ ಇವರು ಇದೇ ಮಣ್ಣಿನ ಮಕ್ಕಳು ಅಂತಕ್ಕಂಥದ್ದು. ಈ ವಾದಗಳು 1883ರಿಂದ ಆರಂಭ ಆದಂಥ ವಾದಗಳು. ಮೊಟ್ಟ ಮೊದಲ ಬಾರಿಗೆ ಇವರು ಕಣ್ವ ಗೋತ್ರದವರು ಅಂತ ಹೇಳಿದಂಥವರು ಬೆಂಜಮಿನ್ ಲೂಯಿ ರೈಸ್ ಅವರು. ಇವರು ಮೌರ್ಯರ ನಂತರ ಉತ್ತರ ಭಾರತದಲ್ಲಿ ಶುಂಗ ಮನೆತನದವರು ಬರ್ತಾರೆ. ಶುಂಗರ ನಂತರದಲ್ಲಿ ಬಂದಂಥವ್ರು ಕಣ್ವ ಮನೆತನದವರು. ಆ ಕಣ್ವ ಮನೆತನದವರು ಉತ್ತರದಿಂದ ದಕ್ಷಿಣದ ಕಡೆಗೆ ಬಂದರು ಅಂತಕ್ಕಂಥದ್ದನ್ನು ಇಟ್ಕೊಂಡು ಈ ವಾದವನ್ನು ರೈಸ್ ಅವರು
ಹೇಳ್ತದೆ. ಆದರೆ ಈ ರೈಸ್ ಅವರ ವಾದ ಹೆಚ್ಚು ನಿಲ್ಲೋದಿಲ್ಲ. ಅವರು ಸುಮಾರು 33 ವರ್ಷಗಳ ನಂತರ ಇನ್ಸ್ಕ್ರಿಪ್ಷನ್ಸ್ ಆಫ್ ಮೈಸೂರು ಆ್ಯಂಡ್ ಕೂರ್ಗ್ ಅಂತಕ್ಕಂಥ ಒಂದು ಗೆಜೆಟಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ವಾದವನ್ನು ಮೊದಲು ಮಂಡಿಸಿದ ವಾದವನ್ನು ವಾಪಸ್ ತೆಗೆದುಕೊಳ್ತಾರೆ. ಅಂದರೆ ಏನು ಈ ಕಣ್ವ ಮೂಲದವರು ಅಂತ ಹೇಳಿದ್ರೋ ಅದನ್ನು ಆ ವಾದವನ್ನು ವಾಪಸ್ ತೆಗೆದುಕೊಂಡು ಇಲ್ಲ ಇವರು ಸ್ಥಳೀಯವಾಗಿಯೇ ರಾಜ್ಯವನ್ನು ಕಟ್ಟಿದಂಥ ಜನ, ಬಹುಶಃ ಇವರು ಗಂಗಟಿಕಾರ ಅಂತಕ್ಕಂಥ ಸ್ಥಳೀಯ ಸಮುದಾಯಕ್ಕೆ ಸೇರಿದಂಥವರು ಆಗಿರಬಹುದು ಅಂತಕ್ಕಂಥ ಒಂದು ಸೂಚನೆಯನ್ನು ಮೊಟ್ಟ ಮೊದಲ ಬಾರಿಗೆ ಕೊಟ್ಟಂಥವರು ಬೆಂಜಮಿನ್ ಲೂಯಿ ರೈಸ್ ಅವರು. ಇದಾದ ನಂತರದಲ್ಲಿ ಕಣ್ವ ಮನೆತನದ ವಾದದ ನಂತರದಲ್ಲಿ ಇನ್ನೊಂದು ಅಯೋಧ್ಯೆ ಅಥವಾ ಗಂಗಾ ತೀರದ ವಾದ ಒಂದು ಮುಂದಾಗುತ್ತೆ. ಈ ವಾದವನ್ನು ಮಂಡನೆ ಮಾಡ್ತಕ್ಕಂಥವ್ರು ಏನು ಹೇಳ್ತಾರೆ ಅಂತಂದರೆ, ಇದನ್ನು ಎಲ್ಲ ವಿಸ್ತೃತವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ಶಂಭಾಜೂರ್ ಬರವಣಿಗೆಯ ಸಂದರ್ಭದಲ್ಲಿ ಇದನ್ನೆಲ್ಲ ವಿಸ್ತೃತವಾಗಿ ನಾನು ಕೊಟ್ಟಿರ್ತೇನೆ, ಅದನ್ನು ಪುಸ್ತಕ ರೂಪದಲ್ಲಿ ತರುವಾಗ ಅವೆಲ್ಲ ಮಾಡ್ತಾರೆ. ಈ ಗಂಗಾ ತೀರವಾದ ಏನಪ್ಪ ಅಂತ ಅಂದರೆ, ಈ ಶಂಭಾಜೋಶಿಯವರು ಈ ವಾದವನ್ನು ಮಂಡಿಸಿದಂಥವರು, ಹಾಗೆ ಆರ್ ನರಸಿಂಹಾಚಾರ್ಯ ಅವರು ಕೂಡ ಈ ವಾದವನ್ನು ಮುಂದಿಡ್ತಾರೆ. ಇದಕ್ಕೆ ಇವರು ಆಧಾರವಾಗಿ ಬಳಸ್ಕೊಳ್ತಕ್ಕಂಥದ್ದು ಏನು ಅಂದರೆ, ಮಹಾಭಾರತದ ಒಂದು ಉಲ್ಲೇಖವನ್ನು ಆಧಾರವಾಗಿ ಬಳಸ್ಕೊಳ್ತಾರೆ. ಅದರಲ್ಲಿ ಏನು ಬರುತ್ತೆ, ಯಯಾತಿಯ ಶಾಪದಿಂದ ಪತಿತರಾದಂಥ ತುರ್ವಸು ವಂಶೀಯರು ದಕ್ಷಿಣಕ್ಕೆ ಬಂದು ರಾಜ್ಯಗಳನ್ನು ಕಟ್ಟಿದ್ರು ಅಂತಕ್ಕಂಥ ಒಂದು ಉಲ್ಲೇಖ ಮಹಾಭಾರತದಲ್ಲಿ ಬರ್ತದೆ. ಆ ತುರ್ವಸುಗಳೇ ಗಂಗರು ಆಗಿರಬೇಕು ಅಂತಕ್ಕಂಥ ಒಂದು ವಾದವನ್ನು ಆರ್ ನರಸಿಂಹಾಚಾರ್ಯ ಮತ್ತು ಶಂಭಾಜೋಶಿಯವರು ಮಂಡಿಸ್ತಾರೆ. ಆದರೆ ಈ ವಾದ ಕೂಡ ಒಪ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದನ್ನ ಶೇಖ್ ಅಲಿ ಅಂತಕ್ಕಂಥ ಬಹಳ ದೊಡ್ಡ ಇತಿಹಾಸಕಾರರು ಅವರು ಆ ವಾದವನ್ನು ನಿರಾಕರಿಸ್ತಾರೆ. ಇನ್ನೊಂದು ವಾದ ಶುರುವಾಗ್ತದೆ, ಅದೇ ಇಕ್ಷ್ವಾಕು ವಂಶದವರು ಅಥವಾ ಜೈನ ಮನೆತನಕ್ಕೆ ಸೇರಿದಂಥವ್ರು ಅಂತಕ್ಕಂಥ. ಇಲ್ಲಿ ಏನು ಈ ಒಂದು ಕತೆ ಬರುತ್ತೆ, ಪೌರಾಣಿಕವಾದಂತಹ ಒಂದು ಕತೆ. ಅದರಲ್ಲಿ ಕಥೆಯ ವಿಚಾರ ಏನು ಅಂತಂದರೆ, ದಡಿಗ ಮತ್ತು ಮಾಧವರು ಇಕ್ಷ್ವಾಕು ಮನೆತನದ ಮೂಲದವರು. ಅವರು ಪೇರೂರು, ಗಂಗಾ ಪೇರೂರು ಅಂತಕ್ಕಂಥ ಒಂದು ಸ್ಥಳಕ್ಕೆ ಬಂದಾಗ ಅಲ್ಲಿ ಸಿಂಹಾನಂದಿ ಆಚಾರ್ಯ ಅಂತಕ್ಕಂಥ ಒಬ್ಬ ಜೈನ ಮುನಿಯನ್ನು ಸಂದರ್ಶನ ಮಾಡ್ತಾರೆ. ಅವರು ಆ ಜೈನ ಮುನಿ ಅವ್ರಿಗೆ ಒಂದು ಖಡ್ಗವನ್ನು ನೀಡಿ ಆಶೀರ್ವದಿಸಿದ್ರು. ಆ ಖಡ್ಗದಿಂದ ಕಲ್ಲು ಕಂಬವನ್ನು ದಡಿಗ ಒಂದೇ ಏಟಿಗೆ ಕತ್ತರಿಸ್ದ. ಆಗ ಅವರು ಹೇಳಿದ್ರಂತೆ, ನೀವು ಒಂದು ರಾಜ್ಯವನ್ನು ಕಟ್ಟಿ ಶುಭವಾಗುತ್ತೆ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡಿ ರಾಜ್ಯವನ್ನು ಕಟ್ಟಲಿಕ್ಕೆ ಅನುವು ಮಾಡಿಕೊಟ್ರು. ಮುಂದೆ ಇವರು ಜೈನ ಧರ್ಮವನ್ನು ಅವಲಂಬಿಸಿದ್ರು ಅಂತಕ್ಕಂಥ ಒಂದು ವಾದ ಆರಂಭ ಆಗುತ್ತೆ. ಆದರೆ ಈ ವಾದವನ್ನು ಶೇಖ್ ಅಲಿಯವರು ಅಲುಗಳಿತಾ ಹೇಳ್ತಾರೆ, ಗಂಗರ ಆರಂಭದ ಶಾಸನಗಳಲ್ಲಿ ಬರ್ತಕ್ಕಂಥ ಪ್ರಕಾರ ಇವರು ಜೈನರೊಂದಿಗೆ ಯಾವ ಉಲ್ಲೇಖಗಳು ಇಲ್ಲ. ಇವರು ಹಿಂದೂಗಳಾಗಿದ್ದರು ಮತ್ತು ವೈದಿಕ ಆಚರಣೆ ಮಾಡ್ತಾ ಇದ್ರು. ಬ್ರಾಹ್ಮಣರಿಗೆ ಹೇರಳವಾದಂಥ ದಾನದತ್ತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ವಾದವನ್ನು ಕೂಡ ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಶೇಖ್ ಅಲಿ ಅವರು ತಮ್ಮ ಒಂದು ದಿ ವೆಸ್ಟರ್ನ್ ಗಂಗಾಸ್ ಅಂತಕ್ಕಂಥ ಕೃತಿಯ ಒಳಗಡೆ ಅವರು ಉಲ್ಲೇಖವನ್ನು ಮಾಡ್ತಾರೆ. ಇನ್ನು 2 ವಾದಗಳಿವೆ. ಒಂದು ಕೊಂಗು ಪ್ರದೇಶದವರು ಅಂತಕ್ಕಂಥದ್ದು. ಈ ವಾದವನ್ನು ಮಂಡಿಸಿದಂಥವರು ತಮಿಳುನಾಡಿನ ಆರೋಗ್ಯ ಸ್ವಾಮಿ ಅಂತಕ್ಕಂಥ ವಿದ್ವಾಂಸ. ಯಾಕೆ ಅಂದರೆ, ಈ ಗಂಗಾ ಮನೆತನದ ಸ್ಥಾಪಕನಾದಂಥವನು ಕೊಂಗಣಿ ವರ್ಮ ಅಂತಕ್ಕಂಥವನು. ಈ ಕೊಂಗು ಅಂತಕ್ಕಂಥ ಉಲ್ಲೇಖ ಕೊಂಗಣಿ ಅಂತಕ್ಕಂಥದ್ದಕ್ಕೆ ಏನೋ ಒಂದು ಸಾಮ್ಯತೆ ಇದೆ ಅಂತಕ್ಕಂಥದ್ದು ಅವರ ಒಂದು ಅಭಿಪ್ರಾಯ. ಅದರ ಜೊತೆಗೆ ಅವರು 17ನೇ ಶತಮಾನದ ಒಂದು ಗ್ರಂಥವನ್ನು ಕೂಡ ಇಟ್ಕೊಂಡು ಹೇಳ್ತಾರೆ. ಆದರೆ ಅದಕ್ಕೆ ಸಮಕಾಲೀನವಾದದ್ದಲ್ಲ. ಗಂಗರು ಆಡಿದ್ದು 4ನೇ ಶತಮಾನದಲ್ಲಿ ಆರಂಭ ಆಗಿದ್ದು. ಈ ಕೃತಿ ಹೇಳ್ತಾ ಇರ್ತಕ್ಕಂಥ ರಚನೆ ಆಗಿರ್ತಕ್ಕಂಥ 17ನೇ ಶತಮಾನದಲ್ಲಿ. ಹಾಗಾಗಿ ಇದು ಕೂಡ ಒಪ್ತಕ್ಕಂಥ ವಾದ ಅಲ್ಲ ಅಂತೇಳಿ ಅದನ್ನು ಸಾರಸಟ್ಟಾಗಿ ಶೇಖ್ ಅಲಿಯವರು ನಿರಾಕರಿಸ್ತಾರೆ. ಅಂತಿಮವಾಗಿ ಶೇಖ್ ಅಲಿಯವರು ವಾದ ಏನು ಅಂತ ಅಂದರೆ, ಈ ಮಣ್ಣಿನ ಮಕ್ಕಳು ಅಂತಕ್ಕಂಥ ವಾದ. ಈ ಮಣ್ಣಿನ ಮಕ್ಕಳು ಯಾರು ಅಂದರೆ, ಗಂಗಾ ರಾಜ್ಯವನ್ನು ಗಂಗವಾಡಿ 96,000 ಅಂತೇಳಿ ಕರೀತಾ ಇದ್ರು. ಈ ಗಂಗವಾಡಿ 96,000ರಲ್ಲಿ ವಾಸ ಮಾಡ್ತಾ ಇದ್ದಂಥ ಜನ ಗಂಗಟ್ಕಾರರು. ಈ ಗಂಗಟ್ಕಾರ ಮನೆತನದವರೇ ಜನರೇ ರಚನೆ ಇವರು ಕೃಷಿ ಮೂಲದಂಥ ಜನ. ಇವರು ಕಟ್ಟಿದಂಥ ರಾಜ್ಯವೇ ಅದು ಗಂಗವಂಶ ಅಂತಕ್ಕಂಥ ವಾದವನ್ನು ಮಂಡಿಸ್ತಾರೆ. ಹೀಗೆ ಅಂತಿಮವಾಗಿ ಇವತ್ತು ಹೆಚ್ಚು
ಜನಜನಿತವಾಗಿರ್ತಕ್ಕಂಥ ವಾದ ಏನು ಅಂದರೆ, ಈ ಗಂಗವಂಶದವರು ಇದೇ ಗಂಗವಾಡಿ ಪ್ರದೇಶವನ್ನು ಆಳದಂಥವರು, ಇವರು ಮೂಲತಃ ಕೃಷಿಕ ಸಮುದಾಯದವರು. ಇಲ್ಲಿಯೇ ಒಂದು ಕೃಷಿಯ ವಿಸ್ತರಣೆಯನ್ನು ಮಾಡಿಕೊಂಡು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿಕೊಂಡು ಅದರ ಮುಖೇನ ಕೃಷಿಯ ವಿಸ್ತರಣೆಯನ್ನು ಮಾಡಿಕೊಂಡು ತಮ್ಮ ರಾಜ್ಯವನ್ನು ಸದೃಢವಾಗಿ ಕಟ್ಟಿಕೊಂಡ್ರು ಅಂತಕ್ಕಂಥ ಒಂದು ಏನು ರಾಜತ್ವ ಸಿದ್ಧಾಂತ ಕರ್ನಾಟಕದ ಇತಿಹಾಸದಲ್ಲಿ ರಾಜ್ಯದ ಉಗಮ ಹೇಗಾಯಿತು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅನೇಕ ವಿದ್ವಾಂಸಗಳು. ಆ ವಿದ್ವಾಂಸರು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು ಏನು ಅಂದರೆ, ಇದೇ ಸ್ಥಳೀಯ ನಾಯಕರುಗಳು ಅಂದರೆ ವ್ಯಕ್ತಿಗಳು ಕಟ್ಟಿದಂತಹ ರಾಜ್ಯವೇ ಈ ಗಂಗಾ ಮನೆತನ ಅಂತಕ್ಕಂಥದ್ದು. ಬಂಧುಗಳೇ, ಗಂಗರು ಒಟ್ಟಾರೆ ಅಂತಿಮವಾಗಿ ಸ್ಥಳೀಯರು ನಮ್ಮವರೇ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದ ನಂತರ ಈ ಮನೆತನದಲ್ಲಿ ಆಳದಂತಹ ರಾಜರ ವಿವರಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಗಂಗಾ ಮನೆತನದ ಸ್ಥಾಪಕ ಕೊಂಗಣಿ ವರ್ಮ. ಈ ಕೊಂಗಣಿ ವರ್ಮನ ವಿಚಾರವನ್ನು ಅವರ ಮೂಲದ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕಥೆಯನ್ನು ಕೂಡ ನಿಮಗೆ ಹೇಳಿದೆ. ಸಿಂಹನಂದಿ ಇರ್ತಕ್ಕಂಥ ಜೈನ ಮುನಿಯ ಆಶೀರ್ವಾದದಿಂದ ರಾಜ್ಯ ರಚನೆಯನ್ನು ಮಾಡಿದ್ರು ಅಂತಕ್ಕಂಥದ್ದು. ಆತನಿಗೆ ಪದ್ಮಾವತಿ ಇರ್ತಕ್ಕಂಥ ದೇವಾಲಯದ ಸನ್ನಿಧಿಯಲ್ಲಿ ಸಿಂಹನಂದಿ ಕೊಟ್ಟಂತಹ ಖಡ್ಗದಿಂದ ದಡಿಗ ಅಲ್ಲಿ ಮುಂಭಾಗದಲ್ಲಿದ್ದಂತಹ ಕಲ್ಲು ಕಂಬವನ್ನು ಒಂದೇ ಏಟಿಗೆ ಕತ್ತರಿಸಿದ. ಈತನ ಶೌರ್ಯ ಪರಾಕ್ರಮವನ್ನು ಕಂಡಂಥ ಸಿಂಹನಂದಿ ರಾಜ್ಯ ರಚನೆಯನ್ನು ಮಾಡಲಿಕ್ಕೆ ಹೇಳಿದ್ರು ಅಂತಕ್ಕಂಥದ್ದು ಅನೇಕ ಶಾಸನದಲ್ಲಿ ಬರ್ತಕ್ಕಂಥ ಉಲ್ಲೇಖಗಳು. ಆದರೆ ಈ ಕೊಂಗಣಿ ವರ್ಮನ ಕೆಲವು ವಿಚಾರಗಳನ್ನು ಮಾತ್ರ ನಮಗೆ ಮಾಹಿತಿ ಸಿಗುತ್ತೆ, ಹೆಚ್ಚಿನ ವಿಚಾರಗಳು ಆತನ ಬಗ್ಗೆ ಸಿಗೋದಿಲ್ಲ. ಅದಕ್ಕೆ ಬಹುಶಃ ಬೇರೆ ಬೇರೆ ಕಾರಣಗಳು ಇದ್ದಾವೆ. ನಮಗೆ ಸಮಕಾಲೀನವಾದಂಥ ಶಾಸನಗಳು ಯಾವ ಹೆಚ್ಚು ಸಿಗದೇ ಇರೋದ್ರಿಂದ ಆ ರೀತಿಯ ಸಮಸ್ಯೆ ಉದ್ಭವ ಆಗಿದೆ ಅಂತೇಳಿ ಅಂದ್ಕೊಳ್ತೇನೆ. ಹಾಗೆ ಈ ಕೊಂಗಣಿ ವರ್ಮನ ಬಗ್ಗೆ ಕೆಲವು ವಿಚಾರಗಳನ್ನು ಶಾಸನಗಳು ಕೆಲವು ವಿಚಾರಗಳನ್ನು ಹೇಳ್ತವೆ. ಅದರಲ್ಲಿ ಇವರು ಕೋಲಾರವನ್ನು ಕೂಳಾಲಪುರ ಅಂತೇಳಿ ಅವತ್ತು ಕರೀತಾ ಇದ್ರು. ಕೋಲಾರವನ್ನು ತಮ್ಮ ರಾಜಧಾನಿಯನ್ನ ಮಾಡಿಕೊಂಡು ರಾಜ್ಯವನ್ನ ಕಟ್ತಾರೆ. ಬೃಹತ್ ಬಾಣರು ಅಂತಕ್ಕಂಥ ಪಾಲಾರ್ ನದಿಯ ಆಚೆಗೆ ಇದ್ದಂಥ ಒಂದು ರಾಜ್ಯ. ಆ ಬೃಹತ್ ಬಾಣರನ್ನ ಕೊಂಗಣಿ ವರ್ಮ ಹಿಮ್ಮೆಟ್ಟಿಸಿ ಅವರ ರಾಜ್ಯದ ಮಧ್ಯಭಾಗದವರೆಗೂ ಹೋಗಿ ಬಂದ ಅಂತಕ್ಕಂಥ ವಿಚಾರಗಳು ನಮಗೆ ಶಾಸನದಿಂದ ತಿಳಿದು ಬರುತ್ತೆ. ಅದೇ ರೀತಿ ಇದೇ ಕೊಂಗಣಿ ವರ್ಮ ತನ್ನ ರಾಜ್ಯ ವಿಸ್ತರಣೆಯನ್ನ ಕೊಂಕಣದವರೆಗೆ ವಿಸ್ತರಿಸಿದ ಅಂತ ಹೇಳ್ತಾರೆ. ಆ ಕೊಂಕಣದ ಅಂದರೆ ನಮ್ಮ ಕೋಸ್ಟಾಲ್ವರೆಗೆ, ಪಶ್ಚಿಮದ ಕರಾವಳಿಯವರೆಗೆ ರಾಜ್ಯ ವಿಸ್ತರಣೆಯನ್ನ ಮಾಡಿದ ಅಂತಕ್ಕಂಥ ಮಾಹಿತಿ ಬರುತ್ತೆ. ಇಂಥ ಸಂದರ್ಭದಲ್ಲಿ ಶಿವಮೊಗ್ಗದ ಸಮೀಪ ಒಂದು ಜೈನ ಮಂದಿರವನ್ನ ತನ್ನ ಗುರುವಾದಂಥ ಸಿಂಹನಂದಿಯ ಒಂದು ಸಲಹೆ ಮೇರೆಗೆ ಆ ದೇವಾಲಯವನ್ನ ನಿರ್ಮಾಣ ಮಾಡಿದ ಮಂಡಲಿ ಅಂತಕ್ಕಂಥ ಸ್ಥಳದಲ್ಲಿ ಅಂತಕ್ಕಂಥ ವಿವರಗಳು ನಮಗೆ ಕಂಡುಬಂತು. ಚೈತ್ಯಾಲಯವನ್ನ ನಿರ್ಮಾಣ ಮಾಡಿದ ಅಂತಕ್ಕಂಥದ್ದು. ಇಷ್ಟು ವಿಚಾರಗಳು ನಮಗೆ ಸಿಗ್ತಕ್ಕಂಥದ್ದು ಕೊಂಗಣಿ ವರ್ಮನ ಬಗ್ಗೆ. ಆತನಿಗೆ ಧರ್ಮ ಮಹಾದಿರಾಜ ಅಂತಕ್ಕಂಥ ಬಿರುದು ಇತ್ತು ಅಂತ ತಿಳಿಬರುತ್ತೆ. ಧರ್ಮ ಮಹಾದಿರಾಜ ಅಂತ ಅಂದರೆ ಅವನು ದಾನ ಧರ್ಮಕ್ಕೆ ಬಹಳ ಹೆಸರಾಗಿದ್ದಂಥವನು. ನಮ್ಮ ಜನ, ಒಕ್ಕಲುತನದ ಜನ ಮೊದಲಿಂದಲೂ ಅಷ್ಟೇ ಕೈ ತುಂಬ ದಾನವನ್ನು ಮಾಡ್ತಕ್ಕಂಥ ಧಾನ್ಯಗಳನ್ನಾಗಿರ್ಬೋದು ಮತ್ತೊಂದಾಗಿರ್ಬೋದು ಆ ಸ್ವಭಾವದಲ್ಲೂ ಬಹುಶಃ ಆ ಹೆಸರೇ ರೂಢಿಗೆ ಬಂದಿರಬಹುದು. ಅದನ್ನು ಬಿರುದಿನ ರೂಪದಲ್ಲಿ ಆತನಿಗೆ ನೀಡಿರಬಹುದು ಅಂತಕ್ಕಂಥದ್ದು. ಕೊಂಗಣಿ ವರ್ಮನ ನಂತರ ಅವನ ಮಗ 1ನೇ ಮಾಧವ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಈತ ಬಹಳ ಸಮರ್ಥನಾದಂತಹ ಯೋಧನಾಗಿದ್ದಂಥವನು. ಎಲ್ಲಕ್ಕಿಂತಲೂ ಮಿಗಿಲಾಗಿ ನೀತಿಶಾಸ್ತ್ರವನ್ನು ಆಳವಾಗಿ ಓದ್ಕೊಂಡಂಥವನು, ವೇದೋಪನಿಷತ್ತುಗಳನ್ನು ಬಲ್ಲಂತಹ ಪಂಡಿತನಾಗಿದ್ದಂಥವನು, ಹಾಗೆ ಸ್ವತಃ ಕವಿಯೂ ಆಗಿದ್ದಂಥವನು 1ನೇ ಮಾಧವ ಅಂತಕ್ಕಂಥವನು. ಈ 1ನೇ ಮಾಧವ ದತ್ತಕ ಸೂತ್ರ ವೃತ್ತಿ ಅಂತಕ್ಕಂಥ ಒಂದು ಕೃತಿಗೆ ಒಂದು ಟೀಕೆಯನ್ನು ಕೂಡ ಬರೀತಾನೆ. ಈ ದತ್ತಕ ಸೂತ್ರ ವೃತ್ತಿ ಅಂತಕ್ಕಂಥದ್ದು ಒಂದು ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೃತಿ. ಆ ಕಾಲಘಟ್ಟದ ಆಳರಸದಲ್ಲೂ ಕೂಡ ಶೃಂಗಾರಾಸಕ್ತಿ ಬಹಳ ಇತ್ತು ಅನ್ನೋದಕ್ಕೆ ಈ ಒಂದು ಕೃತಿ ಒಂದು ನಿದರ್ಶನ ಅಂತೇಳಿ ಶಾಸಕರವರು ಹೇಳ್ತಾರೆ. ಈ 1ನೇ ಮಾಧವ
ಒಂದು ತಾಮ್ರ ಶಾಸನದಲ್ಲಿ ಆತನ ಬಗ್ಗೆ ಹೇಳುತ್ತೆ, ಈತನು ಮರಸುನಾಡಿನ ಪುಸುಲು ಅಂತಕ್ಕಂಥ ಒಂದು ಗ್ರಾಮದ ಕೆರೆಯ ಕೆಳಗೆ 10 ಖಂಡಗ ಬೀಜಾವರಿಯನ್ನ, ಅಂದ್ರೆ 10 ಖಂಡಗ ಬೀಜವನ್ನು ಬಿತ್ತುವಷ್ಟು ಒಂದು ಭೂಮಿಯನ್ನ ಒಬ್ಬ ಶಕ್ತಿವರ್ಮ ಅಂತಕ್ಕಂಥ ವ್ಯಕ್ತಿಗೆ ದಾನವಾಗಿ ನೀಡಿದ ಅಂತಕ್ಕಂಥ ವಿವರಗಳು 1ನೇ ಮಾಧವನ ಬಗ್ಗೆ ಬರುತ್ತೆ. ಅಂದರೆ ಈ ಬ್ರಾಹ್ಮಣರಿಗೆ ಮತ್ತು ವಿವಿಧ ಕರಕುಶಲ ವೃತ್ತಿಯವರಿಗೆ ದಾನಗಳನ್ನು ನೀಡಿದ್ರಲ್ಲಿ ಈ ಗಂಗರು ಮುಂಚೂಣಿಯಲ್ಲಿ ನಿಲ್ತವೆ. ಇದೇ ಕಾಲಾವಧಿಯಲ್ಲಿ 1ನೇ ಮಾಧವನ ಕಾಲಾವಧಿಯಲ್ಲಿಯೇ ಕದಂಬ ಮನೆತನ ಆರಂಭ ಆಗ್ತದೆ. ಅದಕ್ಕಾಗಿ ನಾನು ಹೇಳಿದ್ದು ಕನ್ನಡದ ಮೊಟ್ಟ ಮೊದಲ ಮನೆತನ ಅಂದರೆ ಕದಂಬ ಅಲ್ಲ, ಅದು ಗಂಗ ಮನೆತನ ಅಂತೇಳಿ. ಕೊಂಗಣಿ ವರ್ಮನ ನಂತರ ಹೇಳಿ ಇಲ್ಲ, ಖಂಡಿತ ನಿಮ್ಮ ಉತ್ಸಾಹ ಕಂಡು ನನಗೆ ಖುಷಿ ಆಯಿತು. ನಿಮ್ಮ ಏನೇ ಅನುಮಾನಗಳಿದ್ರು ಚರ್ಚೆ ಮಾಡೋಣ. ಎಸ್, ಇದೇ ಸಂದರ್ಭದಲ್ಲಿ 1ನೇ ಮಾಧವನ ಕಾಲಘಟ್ಟದಲ್ಲಿ ಮಯೂರ ವರ್ಮ ಕದಂಬ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಈತ ಪಲ್ಲವರ ಜೊತೆಯ ಅಲ್ಲಿ ಸಂಘರ್ಷಕ್ಕೆ ಇಳಿದು ಪಲ್ಲವ ಪ್ರದೇಶವನ್ನು, ಕುಂತಳ ಪ್ರದೇಶ ಅಂದರೆ ಇವತ್ತಿನ ಬನವಾಸಿ ಪ್ರದೇಶವನ್ನು ಗೆದ್ಕೊಂಡು ಆತ ಕದಂಬ ರಾಜ್ಯವನ್ನು ಕಟ್ತಾನೆ. ಅಂತಹ ಸಂದರ್ಭದಲ್ಲಿ ಕದಂಬರು ವಿರುದ್ಧ ಗಂಗರನ್ನ ತಮ್ಮ ಜೊತೆಗೆ ಪಲ್ಲವರು ಗಂಗರನ್ನ ತಮ್ಮ ವಿಶ್ವಾಸಕ್ಕೆ ಪಡ್ಕೊಂಡು ಅವರನ್ನು ಎದುರಿಸಲಿಕ್ಕೆ ಇವರ ಗಂಗರ ವಿಶ್ವಾಸವನ್ನು ಗಳಿಸ್ಕೊಡ್ತಾರೆ ಅಂತಕ್ಕಂಥ ಒಂದು ಮಾತು ಕೂಡ ಇತಿಹಾಸಕಾರರು ಹೇಳ್ತಾರೆ. ಯಾಕೆಂದರೆ 2 ಶಾಸನಗಳಲ್ಲಿ ಗಂಗ ದೊರೆಗಳ ಜೊತೆಗೆ ಪಲ್ಲವ ದೊರೆಗಳಾದಂಥ ಸಿಂಹವರ್ಮ ಮತ್ತು ಸ್ಕಂದವರ್ಮ ಬಂದು ಇವರ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿದ್ರು ಅಂತಕ್ಕಂಥದ್ದು, ಅಥವಾ ಪಟ್ಟಾಭಿಷೇಕಕ್ಕೆ ಅವರು ಆಗಮಿಸಿದ್ರು ಅಂತಕ್ಕಂಥ ವಿವರಗಳು ನಮಗೆ ಕಂಡು ಬರ್ತದೆ. ಹಾಗಾಗಿ ಗಂಗರು ಮತ್ತು ಪಲ್ಲವರು ಆರಂಭದಲ್ಲಿ ಬಹಳ ಒಂದು ಬಾಂಧವ್ಯವನ್ನು, ಒಳ್ಳೆಯ ಸ್ನೇಹವನ್ನು ಹೊಂದಿದ್ರು ಅಂತಕ್ಕಂಥ ವಿಚಾರ ನಮಗೆ ಕಂಡು ಬರ್ತದೆ. 1ನೇ ಮಾಧವನ ನಂತರ ಹರಿವರ್ಮ ಅಂತಕ್ಕಂಥವನು ಬರ್ತಾನೆ. ಹರಿವರ್ಮ ಅಧಿಕಾರಕ್ಕೆ ಬಂದಾಗ ಈತನಿಗೆ ರಾಜಾದಿರಾಜ ಅಂತಕ್ಕಂಥ ಬಿರುದು ಕೂಡ ಇರ್ತದೆ. ಈತ ಆನೆ ಮತ್ತು ಕುದುರೆಗಳ ಮೇಲೆ ಕುಳಿತು ಅದರಲ್ಲೂ ಧನುರ್ವಿದ್ಯೆಯನ್ನು ಪ್ರಯೋಗ ಮಾಡ್ತಕ್ಕಂಥದ್ರಲ್ಲಿ ಬಹಳ ಪ್ರವೀಣನಾಗಿದ್ದ ಅಂತಕ್ಕಂಥ ವಿಚಾರ ನಮಗೆ ಶಾಸನಗಳಲ್ಲಿ ಕಂಡುಬರ್ತದೆ. ಈತನ ಸೇನೆಯಲ್ಲಿ ಹೆಚ್ಚಾಗಿ ಗಜಗ ಸೈನ್ಯ ಇತ್ತು ಅಂತಕ್ಕಂಥ ವಿಚಾರಗಳು ಕೂಡ ಕಂಡುಬರ್ತದೆ. ಯಾಕೆಂದರೆ ಇವರ ಲಾಂಛನವೇ ಮದಗಜ, ಮತ್ತು ಇವರು ಇದ್ದ ರಾಜ್ಯದ ಒಳಗಡೆ ಹೇರಳವಾಗಿ ಆನೆಗಳು ಇದ್ದೋ ಅಂತಹ ಆನೆಗಳನ್ನು ಪಳಗಿಸಿ ಸೈನ್ಯದ ಒಳಗಡೆ ಅವುಗಳನ್ನು ಬಹಳ ಯಶಸ್ವಿಯಾಗಿ ಬಳಸ್ಕೊಂಡಿದ್ದರಿಂದ ಇದು ವಿಸ್ತಾರವಾದಂಥ ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು. ಹಾಗೆ ಹರಿವರ್ಮನ ಕಾಲದಲ್ಲಿ ಕೋಲಾರದಿಂದ, ಕೋಲಾರಪುರ ಅಂತ ಏನು ಕರೀತೋ, ಈ ಕೋಲಾರದಿಂದ ತಲವನಪುರಕ್ಕೆ ಅಂದರೆ ತಲಕಾಡಿಗೆ ರಾಜಧಾನಿಯ ವರ್ಗಾವಣೆ ಅಂತಕ್ಕಂಥದ್ದಾಗುತ್ತದೆ. ಹಾಗೆ ಹರಿವರ್ಮನ ಕಾಲದಲ್ಲಿ ನಡೆದಂಥ ಒಂದು ಧಾರ್ಮಿಕ ಸಂವಾದದ ವಿವರ ಕೂಡ ತಂಜಾವೂರಿನ ಶಾಸನದಲ್ಲಿ ಸಿಗುತ್ತೆ. ಏನಂತ ಅಂದರೆ, ಒಬ್ಬ ಬೌದ್ಧ ವಿದ್ವಾಂಸ ತಲಕಾಡಿಗೆ ಬಂದು, ನಿಮ್ಮ ರಾಜ್ಯದಲ್ಲಿ ಯಾರಾದರೂ ನನ್ನ ಮೇಲೆ ವಾದವನ್ನು ಮಾಡಿ ಗೆಲ್ತಕ್ಕಂಥವ್ರಿದ್ರೆ ಬನ್ನಿ ಅಂತಕ್ಕಂಥ ಒಂದು ಸವಾಲನ್ನು, ಮುಕ್ತವಾದಂಥ ಸವಾಲನ್ನು ಆಗ್ತದೆ. ಆಗ ಆ ಪಂಥಾಹ್ವಾನವನ್ನು ಸ್ವೀಕಾರ ಮಾಡಿದಂಥ ಮಾಧವ ಭಟ್ಟ ಅಂತಕ್ಕಂಥವನು ಮತ್ತು ಈ ಬೌದ್ಧ ಪರಿಯೋಜಕನ ನಡುವೆ ಅವನ ಹೆಸರು ವಾದಿ ಮದ ಗಜೇಂದ್ರ ಅಂತಕ್ಕಂಥದ್ದು. ಆ ವಾದಿ ಮದ ಗಜೇಂದ್ರ ಮತ್ತು ಮಾಧವ ಭಟ್ಟರ ನಡುವೆ ವಾದ ಸಂವಾದಗಳು ಏರ್ಪಡುತ್ತೆ. ಸುದೀರ್ಘವಾಗಿ ನಡೆದಂಥ ಈ ಸಂವಾದ ಆತ್ಮದ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರುತ್ತೆ. ಅಂತಿಮವಾಗಿ ಬೌದ್ಧ ಸನ್ಯಾಸಿ ಈ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸಿದ್ರೆ, ಈ ಮಾಧವ ಭಟ್ಟ ಆತ್ಮದ ಅಸ್ತಿತ್ವದ ಬಗ್ಗೆ ಅವನು ಸಮರ್ಥನೆಯನ್ನು ಕೊಟ್ಟು ವಾದದಲ್ಲಿ ಸೋಲಿಸುವುದು ಯಶಸ್ವಿ ಆಗ್ತದೆ. ಈ ಬೌದ್ಧ ವಿದ್ವಾಂಸ ಬ್ರಾಹ್ಮಣನಿಗೆ ಮಾಧವ ಭಟ್ಟನ ಮುಂದೆ ಸೋಲನ್ನು ಅಪ್ಕೊಳ್ತಾನೆ. ಅಂತಿಮವಾಗಿ ರಾಜ ಹರಿವರ್ಮ ಈ ಮಾಧವ ಭಟ್ಟನಿಗೆ
ವಾದೀಪ ಸಿಂಹ ಅಂತಕ್ಕಂಥ ಬಿರುದನ್ನು ಕೊಡೋದಲ್ಲದೆ ಅಪಾರವಾದಂಥ ಒಂದು ಭೂದಾನವನ್ನು ಕೂಡ ಕೊಟ್ಟು ಗೌರವಿಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹರಿವರ್ಮನ ನಂತರ ಬರ್ತಕ್ಕಂಥವನು ವಿಷ್ಣುಗೋಪ ಅಂತಕ್ಕಂಥವನು. ವಿಷ್ಣುಗೋಪ ಹೆಚ್ಚು ಕಾಲ ಅವನ ಆಳ್ವಿಕೆಯನ್ನು ಮಾಡೋದಿಲ್ಲ. ಈತ ಬಹುಶಃ ಕಾರಣಾಂತರಗಳಿಂದ ಆತ ಅಸುನೀಗ್ತಾನೆ ಅಂತ ಕಾಣುತ್ತೆ. ಆತ ಜೈನ ಮತವನ್ನು ತ್ಯಜಿಸಿ ನಾರಾಯಣ ಚರಣ ದಾಸನಾಗಿದ್ದ ಅಂತಕ್ಕಂಥ ವಿವರಗಳು ಶಾಸನದಲ್ಲಿ ಸಿಗ್ತವೆ. ಅವನು ಬೇಗ ಗತಿಸೋಗಿದ್ದರಿಂದ ಅವನ ಇನ್ನೊಬ್ಬ ಸೋದರನಾದಂಥ ಎರಡನೇ ಮಾಧವ ಅಥವಾ ಸಿಂಹವರ್ಮ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಈ ಸಿಂಹವರ್ಮ ಸಾಕಷ್ಟು ಇವನ ಕಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಗಂಗರಾಜ್ಯಕ್ಕೆ ಎದುರಾಗ್ತವೆ. ಅದರಲ್ಲೂ ವಿಶೇಷವಾಗಿ ಪಲ್ಲವರ ಒಂದು ದಾಳಿಯನ್ನು ಅವನು ಎದುರಿಸಬೇಕಾಗ್ತದೆ. ಆದರೆ ಇವೆಲ್ಲವನ್ನು ಬಹಳ ಸಮರ್ಥವಾಗಿ ಎದುರಿಸಿದಂತಹ ಸಿಂಹವರ್ಮ ಅನೇಕ ದಾನಗಳನ್ನು ಕೊಟ್ಟಂಥ ವಿವರಗಳು ನಮ್ಗೆ ಕಂಡು ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಪುರ್ವಿ ಅಂತಕ್ಕಂಥ ಒಂದು ವಿಷಯ, ಒಂದು ಪ್ರದೇಶ. ಆ ಪುರ್ವಿ ಪ್ರದೇಶದಲ್ಲಿ ಇದ್ದಂತಹ ಒಂದು ದೊಡ್ಡ ಕೆರೆಯ ಕೆಳಗಡೆ 72 ಕಂಡುಗ ಬೀಜಗಳನ್ನು ಬಿತ್ತಲ್ಪಡ್ತಕ್ಕಂಥ ಪ್ರದೇಶವನ್ನು, ಹಾಗೆ 65 ತುಂಡು ಗದ್ದೆಯನ್ನು ಆತ ಬ್ರಾಹ್ಮಣರಿಗೆ ನೀಡಿದ ಅಂತಕ್ಕಂಥ ವಿವರಗಳು ನಮಗೆ ಸಿಗುತ್ತೆ. ಯಾಕೆಂದರೆ ಗಂಗದ ಆರಂಭದ ದೊರೆಗಳ ಬಗ್ಗೆ ಸಿಗ್ತಕ್ಕಂಥ ಆಧಾರಗಳು ಬಹಳ ಕಡಿಮೆ. ಈ ವ್ಯಕ್ತಿ ಮುಂದೆ ತಲಕಾಡಿನ ಕೈವಾರ ವಿಷಯದಲ್ಲಿ, ಕೋಲಾರದ ಕೈವಾರ ವಿಷಯದಲ್ಲಿ ಚುಕುಟೂರು ಅಂತಕ್ಕಂಥ ಒಂದು ಗ್ರಾಮವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ಮತ್ತೊಂದು ಶಾಸನದ ವಿವರಗಳು ಕೂಡ ನಮ್ಗೆ ಕಂಡುಬರ್ತವೆ. ಈತನ ಕಾಲದಲ್ಲಿ ಯುವರಾಜನಾದಂಥ, ಅಂದರೆ ತಮ್ಮ ಒಬ್ಬ ಕಿರಿಯ ತಮ್ಮನಾದಂಥ ವೀರವರ್ಮ ಅಂತಕ್ಕಂಥವನು ಸತ್ತ ಕಾರಣಕ್ಕಾಗಿ ಆತನಿಗೆ ಮುಕ್ತಿ ಸಿಗಲಿ ಅಂತೇಳಿ ಈ 74 ಬ್ರಾಹ್ಮಣರಿಗೆ ಈತ ದಾನವನ್ನು ಕೊಟ್ಟ ಅಂತಕ್ಕಂಥ ವಿವರಗಳು ತಿಳಿದು ಬರ್ತವೆ. ಈ ವಿಷ್ಣುಗೋಪ ಅಂತ ನಾನು ಏನು ಹೇಳಿದ್ನೋ, ಆ ವಿಷ್ಣುಗೋಪನ ಮಗನಾದಂಥ ತಳಂಗಾಲ ಮಾಧವ ಅಂತಕ್ಕಂಥವನು ನಂತರದಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಈತ ಬಹಳ ದೊಡ್ಡ ಶೂರನಾಗಿದ್ದಂಥವನು, ಮಲ್ಲ ಯುದ್ಧದಲ್ಲಿ ಬಹಳ ಪಂಡಿತನಾಗಿದ್ದಂಥವನು. ಆತನ ಬಗ್ಗೆ ಶಾಸ್ತ್ರಗಳು ಹೇಳ್ತವೆ. 32 ವಿವಿಧ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಕ್ಕಂಥದ್ರಲ್ಲಿ ಪಾಂಡಿತ್ಯವನ್ನು ಉಳ್ಳಂಥವನು ತಡಂಗಾಲ ಮಾಧವ ಅಂತಕ್ಕಂಥ ಮಾಹಿತಿಗಳು ನಮಗೆ ಕಂಡುಬರ್ತವೆ. ಹಾಗೆಯೇ ಈತ ಹಲವು ಜೈನ ಬಸದಿಗಳ ನಿರ್ಮಾಣಕ್ಕೆ ಕಾರಣನಾಗ್ತಾನೆ. ಅದೇ ರೀತಿ ಬ್ರಾಹ್ಮಣರಿಗೂ ಕೂಡ ಹೇರಳವಾಗಿ ದಾನದತ್ತಿಗಳನ್ನು ಕೊಡ್ತಾನೆ. ಇವೆಲ್ಲದರ ಜೊತೆಗೆ ಈತ ಗಂಗರಾಜರ ಬೆಂಬಲವನ್ನು ಗಳಿಸ್ಕೊಳ್ಳಿಕ್ಕೆ ಪಲ್ಲವರಿಗೆ ಸಹಾಯವನ್ನು, ಪಲ್ಲವರ ವಿರುದ್ಧ ಗಂಗರಾಜರ ಬೆಂಬಲವನ್ನು ಗಳಿಸ್ಕೊಳ್ಳಿಕ್ಕೆ ಕದಂಬರು ಮುಂದಾಗ್ತಾರೆ. ಆ ಕದಂಬರ ಕೃಷ್ಣವರ್ಮ ಅಂತಕ್ಕಂಥವನು, ಎರಡನೇ ಕೃಷ್ಣವರ್ಮ ಅಂತಕ್ಕಂಥವನು, ಆತ ತನ್ನ ತಂಗಿಯನ್ನು ಈ ತಳಂಗಾಲ ಮಾಧವನಿಗೆ ಕೊಟ್ಟು ಗಂಗದೋರೆಗಳ ಜೊತೆಗೆ ಬಾಂಧವ್ಯವನ್ನು ಬೆಳೆಸ್ಕೊಳ್ತಾನೆ. ಯಾರು? ಕದಂಬರ ಎರಡನೇ ಕೃಷ್ಣವರ್ಮ ಮತ್ತು ಗಂಗರ ನಡುವೆ ಒಂದು ವೈವಾಹಿಕ ಸಂಬಂಧ ಏರ್ಪಡ್ತಕ್ಕಂಥದ್ದನ್ನು ನಾವು ನೋಡಬಹುದು. ತಳಂಗಾಲ ಮಾಧವನಿಗೆ ಕದಂಬರ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಲಾಗುತ್ತೆ. ಹೀಗೆ ಈ ರಾಣಿಗೆ ಜನಿಸಿದಂತಹ ಮಗನೇ ಬಹಳ ನಮ್ಮ ಗಂಗಮನಿತ್ರದಲ್ಲಿ ಬಹಳ ಪ್ರಸಿದ್ಧನಾದಂಥ ಅವಿನೀತ ಅಂತಕ್ಕಂಥ ದೊರೆ. ಅವಿನೀತ ಗಂಗಾ ವಂಶದಲ್ಲಿ ಬಹಳ ಪ್ರಸಿದ್ಧವಾದಂಥ ಕೆಲವು ದೊರೆಗಳಲ್ಲಿ ಈತ ಕೂಡ ಒಬ್ಬ. ಅವಿನೀತ ನಂತರ ಬರ್ತಾ ಅವನ ಮಗ ದುರ್ವಿನೀತ ಬಹಳ ಪ್ರಸಿದ್ಧನಾದಂಥವನು. ಆನಂತರದಲ್ಲಿ ಬರ್ತಕ್ಕಂಥ ಶ್ರೀ ಪುರುಷ ಮತ್ತೊಬ್ಬ ಪ್ರಸಿದ್ಧನಾದಂಥ ದೊರೆ. ಈ ಪ್ರಸಿದ್ಧ ಸಾಲಿನಲ್ಲಿ ಅವಿನೀತ ಕೂಡ ಒಬ್ಬ. ಈತ ಮಗುವಾಗಿದ್ದಂತಹ ಸಂದರ್ಭದಲ್ಲೇ ಅಧಿಕಾರಕ್ಕೆ ಬಂದ ಅಂತ ಮಾಹಿತಿಗಳು ಸಿಗ್ತದೆ. ಬಹುಶಃ ಅವನ ತಂದೆ ತಡಂಗಾಲ ಮಾಧವ ಬಹಳ ಬೇಗ ತೀರ್ಕೊಂಡಿದ್ದರಿಂದ ಈ ಬಾಲ್ಯದಲ್ಲಿ ಇವನಿಗೆ ಪಟ್ಟಾಭಿಷೇಕ ಆಗುತ್ತೆ. ಈತ ಒಮ್ಮೆ ಕಾವೇರಿಯ ತೀರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಅಶರೀರ ವಾಣಿ ಕೇಳಿಸ್ತಂತೆ. ಏನಂತ ಅಂದರೆ, ನೀನು ಶತಜೀವಿ ಅಂತಕ್ಕಂಥ ಒಂದು ಮಾತು ಅವನಿಗೆ ಕೇಳಿಸುತ್ತಂತೆ. ಆಗ ಅದನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಭಾಳ ವೀರನಾದಂತಹ ಅವಿನೀತ ಕಾವೇರಿ ಪ್ರವಾಹಕ್ಕೆ ಹರಿತಾ ಇದ್ದಂಥ ಕಾವೇರಿ ನದಿಗೆ ಜಿಗಿದು ಈ ಕಡೆಯಿಂದ ಆ ದಡಕ್ಕೆ ಈಜ್ಕೊಂಡು ಹೋಗಿ
ಪಾಲಾದಂತೆ. ಅಂದರೆ ಶತಜೀವಿ ಅಂತಕ್ಕಂಥದ್ದನ್ನು ಎಷ್ಟು ಮಟ್ಟಿಗೆ ನಿಜ ಅಂತಕ್ಕಂಥದ್ದನ್ನ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಆತ ನೀರಿಗೆ ಜಿಗಿದ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ಈ ನಮ್ಮ ಏನು ಈ ಸಮುದಾಯ ಇದೆಯಾ ಅವರಲ್ಲಿರ್ತಕ್ಕಂಥ ಒಂದು ಛಲದ ಒಂದು ಸಂಕೇತವಾಗಿ ನಾವು ಈ ಥರದ ನಿದರ್ಶನಗಳನ್ನು ನೋಡಬಹುದು ಅಂತೇಳಿ ನಾನಾದರೂ ಅಂದ್ಕೊಳ್ತೇನೆ. ಈ ಅವಿನೀತ ಮತ್ತೊಂದು ನೆರೆಯ ರಾಜ್ಯವಾದಂಥ ಪುನ್ನಾಟ ದೊರೆಯ ಸ್ಕಂದವರ್ಮ ಅಂತ ಹೇಳಿ ಪುನ್ನಾಟ ದೊರೆ ಆತನ ಮಗಳನ್ನು ವಿವಾಹವಾಗ್ತಾನೆ. ಈ ಅವಿನೀತನು ಗಜವಿದ್ಯೆಯಲ್ಲಿ ಪರಿಣಿತನಾಗಿದ್ದಂಥವನು, ಹಾಗೆ ಅಶ್ವಾರೋಹಣದಲ್ಲೂ ಕೂಡ ಬಹಳ ಪಾಂಡಿತ್ಯವನ್ನು ನಿಪುಣತೆಯನ್ನು ಹೊಂದಿದ್ದಂಥವನು. ಈತ ಕೂಡ ಹಲವು ವಿದ್ಯೆಗಳಲ್ಲಿ ಪಂಡಿತನಾಗಿದ್ದಂಥವನು, ಯುದ್ಧ ಕಲೆಯಲ್ಲಿ ಬಹಳ ಪರಿಣಿತನಾಗಿದ್ದಂಥವನು, ಮತ್ತೆ ಉದಾರಶೀಲವಾದಂಥ ದಾನಿಯಾಗಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಶಾಸನಗಳಲ್ಲೇ ಹೇಳಲ್ಪಟ್ಟಿರ್ತಕ್ಕಂಥ ವಿಚಾರಗಳು. ಹಾಗೆ ಈತ ಗಂಗಾ ದೇಶ ರಕ್ಷಣೆಗಾಗಿ ನಿರಂತರವಾಗಿ ಶ್ರಮಿಸ್ತಾನೆ. ಹಾಗೆ ವರ್ಣಾಶ್ರಮ ವ್ಯವಸ್ಥೆಯನ್ನು ಕೂಡ ಎತ್ತಿ ಹಿಡಿಯೋ ಕೆಲಸವನ್ನು ಮಾಡ್ದ ಅಂತ. ಇವತ್ತು ಅದಕ್ಕೆ ವಿರುದ್ಧವಾದಂಥ ಅಭಿಪ್ರಾಯಗಳಿರ್ಬೋದು, ಬಟ್ ಅವತ್ತಿನ ಸಂದರ್ಭದಲ್ಲಿ ವರ್ಣಾಶ್ರಮವನ್ನು ಸ್ಥಾಪಿಸ್ತಕ್ಕಂಥದ್ದು ರಾಜರ ಒಂದು ಧರ್ಮ ಆಗಿತ್ತು ಅಂತೇಳಿ ನಂಬಿದಂತಹ ಒಂದು ಕಾಲಘಟ್ಟ. ಅದೇ ರೀತಿ ಜೈನ ಬಸದಿಗಳನ್ನು ನಿರ್ಮಾಣ ಮಾಡಿಸಿದಂತಹ ಹಲವು ನಿದರ್ಶನಗಳಿದ್ದಾವೆ. ಬ್ರಾಹ್ಮಣರಿಗೂ ಕೂಡ ಹೇರಳವಾದಂಥ ದಾನದತ್ತಿಗಳನ್ನು ಕೊಟ್ಟಂಥ ವಿವರಗಳು ಕೂಡ ಈತನ ಕಾಲಘಟ್ಟದಲ್ಲಿ ಕಂಡುಬರ್ತದೆ. ಅವಿನೀತ ಜೈನನಾಗಿದ್ದರೂ ಕೂಡ ಬೌದ್ಧ ಧರ್ಮಕ್ಕೂ ಕೂಡ ದಾನದತ್ತಿಗಳನ್ನು ಕೊಟ್ಟ, ಹಾಗೆ ಬ್ರಾಹ್ಮಣರಿಗೂ ಕೂಡ ದಾನದತ್ತಿಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈತನ ಗುರು ವಿಜಯಕೀರ್ತಿ ಅಂತಕ್ಕಂಥವನು ಒಬ್ಬ ಜೈನ ಆಚಾರ್ಯ ಆಗಿದ್ದಂಥವನು. ಅವಿನೀತ ತನ್ನ ಕೊನೆಗಾಲದಲ್ಲಿ ತನ್ನ ಮಗನಾದಂಥ ದುರ್ವಿನೀತನನ್ನು ಅಧಿಕಾರಕ್ಕೆ ತರ್ತಾನೆ. ಇದೇ ವಿಜಯಕೀರ್ತಿಯವರ ಒಂದು ಸಲಹೆ ಮೇಲೆ. ಇದಿಷ್ಟು ಆರಂಭಿಕ ದೊರೆಗಳ ವಿಚಾರ. ಈ ಆರಂಭಿಕ ದೊರೆಗಳ ಬಗೆಗೆ ಶೇಖಲಿ ಅಂತಕ್ಕಂಥ ಇತಿಹಾಸಕಾರರು ಏನು ಹೇಳ್ತಾರೆ ಅಂತಂದರೆ, ಇದು ಗಂಗದ ಏಳಿಗೆ ಮತ್ತು ಒಂದು ಪ್ರಗತಿಯ ಒಂದು ಕಾಲಘಟ್ಟ ಆಗಿತ್ತು ಅಂತ ಹೇಳ್ತಾರೆ. ಆನಂತರದಲ್ಲಿ ದುರ್ವಿನೀತಿನ ಕಾಲದಿಂದ ಅದು ಏರುಮುಖವಾಗಿ ಗಂಗಾ ಸಾಮ್ರಾಜ್ಯವಾಗಿ ಹೋಗ್ತಕ್ಕಂಥದ್ದನ್ನು ನಿರ್ಮಾಣ ಆಗ್ತಕ್ಕಂಥದ್ದನ್ನು ನೋಡಬಹುದು. ಇಲ್ಲಿವರೆಗೂ ರಾಜ್ಯವಾಗಿದ್ದಂತಹ ಒಂದು ಗಂಗಾ ರಾಜ್ಯ ಮುಂದೆ ಸಾಮ್ರಾಜ್ಯವಾಗುತ್ತೆ. ಗಂಗಾವಾಡಿ 96,000 ಅಂತೇಳಿ ಕಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇದಿಷ್ಟು ನನ್ನ ಇವತ್ತಿನ ವಿಚಾರದ ಮುಖ್ಯವಾದಂಥ ವಿಷಯ. ಏನಾದರೂ ಚರ್ಚೆಗಳಿದ್ರೆ ಕೇಳ್ತಾ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲ ಬೇಗ ಬರ್ತೀನಿ, ಅದಕ್ಕಿಂತ ಮುಂಚೆ. ಒಂದು ಪ್ರಮುಖವಾದಂತಹ ಪ್ರಶ್ನೆ, ಕೊಂಬು ಅನ್ನೋ ಪದ ಉಪಯೋಗಿಸೋದು. ಕೊಂಬನ ಇಲ್ಲ, ಬಟ್ ನನಗೊತ್ತಿರೋ ಮಾಹಿತಿಗಳ ಪ್ರಕಾರ ಕೊಂಬು ಅಂದರೆ ಶ್ರೀಗಂಧ ಅಂತ ಹೆಸರು. ಶ್ರೀಗಂಧರ ನಾಡು ಕಾವೇರಿ ಕೊಳ್ಳದ ನಾಡು. ಇದು ನಿಜನಾ ಸುಳ್ಳ? ಆರೋಗ್ಯ ಸ್ವಾಮಿ ಏನು ಅಂತಂದರೆ, ಕೊಂಗು ಅಂದರೆ ಇವತ್ತಿನ ಸೇಲಮು ಮತ್ತು ಕೊಯಮತ್ತೂರು ಪ್ರದೇಶವನ್ನು ಕೊಂಗು ನಾಡು ಅಂತೇಳಿ ಕರೀತಾರೆ. ನಾವು ಇವತ್ತಿನ 1900 ರಾಜಕೀಯ ಗಡಿರೇಖೆಯನ್ನು ಹಾಕ್ಕೊಂಡು ಇದು ಕರ್ನಾಟಕ, ಇದು ತಮಿಳುನಾಡು, ಇದು ಆಂಧ್ರ ಅಂತಕ್ಕಂಥದ್ದನ್ನ ನಾವು ಮರ್ತೋಡ್ಬೇಕು. ನಾವು ಮಾತಾಡ್ತಾ ಇರ್ತಕ್ಕಂಥ ಕ್ರಿಸ್ತಶಕ 4ನೇ ಶತಮಾನದಿಂದ 6ನೇ ಶತಮಾನದ ಕಾಲಘಟ್ಟ. ಆದ್ದರಿಂದ ಅವತ್ತು ಈ ಸೇಲಮು ಮತ್ತು ಕೊಯಮತ್ತೂರು ಪ್ರದೇಶ ಏನಿದೋ ಅವು ನನಗೆ ತಿಳಿದ ಮಟ್ಟಿಗೆ ಟಿಪ್ಪು ಸುಲ್ತಾನದವರೆಗೂ ಕರ್ನಾಟಕದ ಭಾಗ, ಅಂದರೆ ಕನ್ನಡ ರಾಜ್ಯದ ಭಾಗವೇ ಆಗಿತ್ತು, ಮೈಸೂರು ಒಡೆಯರ ಭಾಗವೇ ಆಗಿತ್ತು. ಹಾಗಾಗಿ ಇವತ್ತಿನ ರಾಜಕೀಯ ಗಡಿರೇಖೆಗಳನ್ನು ಇಟ್ಟುಕೊಂಡು ಅದು ತಮಿಳುನಾಡು, ಇದು ಕರ್ನಾಟಕ ಅಂತ ಹೇಳೋ ಅಗತ್ಯ ಇಲ್ಲ. ಆ ಪ್ರದೇಶದಲ್ಲಿ ಅನೇಕ ಕನ್ನಡ ಶಾಸನಗಳು ಸಿಕ್ಕಿರೋದ್ರಿಂದ ಅದು ಕನ್ನಡ ಪ್ರದೇಶವೇ. ಸಾರಿ, ನಾನು ತಮಿಳುನಾಡು ಬಗ್ಗೆ ಮಾತಾಡ್ತಿಲ್ಲ, ಕನ್ನಡದ ಬಗ್ಗೆ ಮಾತಾಡ್ತಿಲ್ಲ, ಕೊಂಗು ನಾಡು ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಕೊಂಗು ನಾಡು ಅಂದರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಶ್ರೀಗಂಧದ ನಾಡು. ಶ್ರೀಗಂಧ ಬೆಳೆಯೋದು ಕರ್ನಾಟಕದಲ್ಲಿ ಮಾತ್ರ, ಅದು ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಕೊಂಗು ಅನ್ನೋದಕ್ಕೆ ಶ್ರೀಗಂಧ ಅಂತ ನೀವು ಹೇಳ್ತಿದ್ರಿ, ಆ ಕಂಗು ಅಂತ ಹೇಳ್ತಾರೆ. ಕಂಗು ಅಂದರೆ ಅಡಿಕೆ. ಕಂಗು ಅಡಿಕೆಯನ್ನು ಹೆಚ್ಚಾಗಿ ಬೆಳೀತಿದ್ದಂಥ ಪ್ರದೇಶ ಆಗಿತ್ತು ಅನ್ನೋ ಅದಕ್ಕೆ ಅದೇ ಸಮಸ್ಯೆ ಅಂತ ಹೇಳ್ತಿರೋದು ನಾನು. ಈ ಕರ್ನಾಟಕ ತಮಿಳುನಾಡು ಅಂತ ನಾವು ಇವತ್ತು ಅದು ಕನ್ನಡವೇ ಅಂತ ಕೇಳೋದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ಕನ್ನಡವೇ ಪ್ರದೇಶ, ಯಾಕೆಂದರೆ ಕನ್ನಡ ಶಾಸನಗಳು ಹೇರಳವಾಗಿ ಆ ಪ್ರದೇಶದಲ್ಲಿ ಇದೆ. ಹಾಗಾಗಿ ನಾವೇನು ಇವತ್ತಿನ ರಾಜಕೀಯ ಗಡಿರೇಖೆಯಿಂದ ಇಟ್ಕೊಂಡು ಆ ರೀತಿ ಪರಿಭಾವಿಸೋ ಅಗತ್ಯ ಇಲ್ಲ ಅಂತೇಳಿ ಅಂದ್ಕೊಳ್ತೇನೆ ಸರ್.
ಅಲ್ಲ, ಕೊಂಗು ಅನ್ನೋದಕ್ಕೆ ನಮ್ಮ ಸರ್ ಹೇಳ್ಬೇಕು, ಅದು ಶ್ರೀಗಂಧ ಅನ್ನೋ ಅರ್ಥ ಇದೆಯಾ ಅನ್ನೋದು ಗೊತ್ತಿಲ್ಲ. ಕಂಗು ಅಂದ್ರೆ ಅಡಕೆ ಅನ್ನುವಂಥ ಅರ್ಥ ಅಂತೂ ಇದೆ. ಅಲ್ಲ ಮಾತ್ರ ಗಂಧದ ಒಂದು ಏನು ಸುವಾಸನ ಭರಿತವಾದ ನಾಡು ಅಂತ ನಾನು ಕೇಳ್ಕೊಳ್ತೀನಿ. ನಾನು ಭಾಷಾ ತಜ್ಞ ಅಲ್ಲ, ಬಟ್ ಕೊಂಗು ಅನ್ನೋದಕ್ಕೆ ಶ್ರೀಗಂಧ ಅನ್ನೋ ಅರ್ಥ ಇದೆಯಾ ಸರ್? ನಂಗೆ ಗೊತ್ತಿಲ್ಲ. ಕೇಳ್ತಾ ಇದ್ದೀನಿ. ಆಮೇಲೆ ನೀವು ಹೇಳೋದಂತೆ ಕೊಂಗಡಿ, ಅದಕ್ಕೆ ಕೊಂಗುನಾಡು ಅಂತ ಕರೀತಾರೆ ಅಂತ. ಕೊಂಗುನಾಡು ಮೊದಲು ಕರ್ನಾಟಕ ಸೇರಿತ್ತು, ಕರ್ನಾಟಕ ಆಗಿತ್ತು. ಈಗ ಅವರು ಕೊಂಗುನಾಡು ಅನ್ನೋದಕ್ಕೆ ಏನು ವಿವರಣೆ ಕೊಡ್ತಾ ಇದ್ದಾರೆ, ಈಗ ಅವರು ಕೆಲವು ಪುಸ್ತಕಗಳನ್ನ ಅದಕ್ಕೆ ಸಂಬಂಧಪಟ್ಟಂತೆ ಓದ್ಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಅವ್ರು ಹೇಳ್ತಿದ್ದಾರೆ. ಸರಿ ಸರ್. ನೀವು ಕೊಂಗುನಾಡು ಅನ್ನೋದಕ್ಕೆ ಸುಗಂಧ ಭರಿತವಾಗಿರುವಂತ ಏನೋ ಗಂಧದ ಮರಗಳು ಬೆಳೀತಿದ್ದು ಅನ್ನೋದಕ್ಕೆ ನೋಡಿ ಇಂಥ ಕಡೆ ವಿವರಣೆ ಇದೆ ಅಂತ ಹೇಳಿದ್ರು. ಈಗ ನೀವು ಕಲ್ಪನೆ ಮಾಡ್ಕೊಂಡಿದ್ರೆ ಆ ಕಲ್ಪನೆಗೆ ಒಂದು ಹಿನ್ನೆಲೆ ಇರಬೇಕು. ಈಗ ಅವರು ಆಧಾರವನ್ನು ಹೇಳ್ತಾ ಇದ್ದಾರೆ. ಕೊಂಗುನಾಡು ಅಂತ ಕರೆಯೋದು ಕಾರಣ ಏನು ಅನ್ನೋದಕ್ಕೆ ಅವರು ವಿವರಣೆ ಕೊಡ್ತಾ ಇದ್ದಾರೆ. ಅವರು ಸೃಷ್ಟಿ ಮಾಡ್ಕೊಂಡು ಹೇಳ್ತಿಲ್ಲ, ಕಲ್ಪನೆ ಮಾಡ್ಕೊಂಡು ಹೇಳ್ತಿಲ್ಲ. ಅವರ ಅಧ್ಯಯನದ ಹಿನ್ನೆಲೆಯಲ್ಲಿ ಏನು ವಿಚಾರಗಳಿದೆ ನಮ್ಮೆಲ್ಲರಿಗೂ ನೀವು ಒಂದು ವಿವರಣೆ ಕೊಟ್ಟರೆ, ನೀವು ಆಜ್ಞಾಗಿರುವಂತ ಒಂದು ವಿವರಣೆ ಕೊಟ್ಟರೆ ನಮಗೆ ಸಮ್ಮತವಾದರೆ ನನಗೆ ನಾನು ಅನ್ಕೊಂಡು ಮಾಹಿತಿ ಅಲ್ಲ, ಅನ್ಕೊಂಡಕ್ಕೆ ಏನು ಕಾರಣ? ಕೊಂಗು ಅಂದ್ರೆ ಶ್ರೀಗಂಧ ಅಂತ ನಾನು ಇದ್ರಲ್ಲಿ ಎಲ್ಲಿದೆ ಕೊಡ್ತೀನಿ, ನಾನು ಡೀಟೇಲ್ಸ್ ಕೊಡ್ತೀನಿ. ಇಲ್ಲ, ಅದ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಿ, ಅದ್ರ ಹಿನ್ನೆಲೆ ಏನು ಅಂತ ಕೊಟ್ರೆ ನಾವಾದ್ರೂ ಒಂದು ಸ್ವಲ್ಪ ಸಂಶೋಧನೆ ಮಾಡಿ ಆ ಕೆಲಸವೂ ಆಗಲಿ. ಯಾಕೆಂದ್ರೆ ಅವಾಗ ಕರ್ನಾಟಕಕ್ಕೆ ಸೇರಿತ್ತವೆ ಭಾಗಗಳೆಲ್ಲ. ಈಗ ಕೊಯಮತ್ತೂರು, ಸೇಲಂ, ಈ ಕಡೆ ಏನು ಕೇರಳದಲ್ಲಿರ್ತಕ್ಕಂಥ ಕಾಸರಗೋಡು ಇದೆಲ್ಲ ಕರ್ನಾಟಕದ ಇದು ಉದಕಮಂಡಲ, ಅದು ಕರ್ನಾಟಕದ. ಅದೆಲ್ಲ ಗಂಗನ ಆಡಳಿತಕ್ಕೆ ಒಳಪಟ್ಟಿತ್ತು. 56ರ ನಂತರದಲ್ಲಿ ಭಾಷಾವಾರ ಪ್ರಾಂತ ರಚನೆ ಆದಮೇಲೆ ತಮಿಳಿಗರನ್ನ ತಮಿಳುನಾಡಲ್ಲಿ ಹಾಕ್ಬಿಟ್ಟು ನೋಡಿದಾಗ ನಿಮ್ಗೆ ಹಂಗೆ ಕಾಣಿಸುತ್ತೆ. ವಾಸ್ತವದ ನೆಲೆಯಲ್ಲಿ ಆಗ ಈ ರೀತಿಯ ವಿಭಾಗಗಳಾಗೋ ಮೊದಲು ತಮಿಳುನಾಡನ್ನ, ಈಗ ನಾವು ಪಲ್ಲವರು ಎಲ್ಲಿಂದ ಬಂದರು, ಎಲ್ಲಿಂದ ಓಡ್ ಬಂದರು ಅಂತ ಕೆಂಪೇಗೌಡರ ಬಗ್ಗೆ ಮಾತನಾಡುವಾಗಲೂ ಕೂಡ ತಮಿಳುನಾಡನ್ನೇ ಉದಾಹರಣೆ ತೆಗೆದುಕೊಳ್ತೀವಲ್ವಾ, ಆ ಮೂಲದಿಂದ ಬಂದರು ಅಂತ ಇಲ್ಲಿ ಆ ಅರ್ಥದಲ್ಲಿದೆ. ಅದಕ್ಕೆ ಅದ್ರ ಬಗ್ಗೆ ಆಲೋಚನೆ ಮಾಡುವುದಾದರೂ ಮಾಡಬಹುದು, ಆ ನೆಲೆಗಲ್ಲ. ಇವತ್ತು ನಾವು ಕೊಂಗ ಅನ್ನೋದು, ಈಗ ಕೊಂಗ್ರು ಅಂತೇಳಿ ತಮಿಳನ್ನು ಗುರುತಿಸ್ತೀವಲ್ಲ, ಆ ಕಾರಣಕ್ಕೆ ನೋಡುವಂಥದ್ದು ಅಲ್ಲ, ಅದು ಅಲ್ವೇ ಅಲ್ಲ. ಆ ಹಿನ್ನೆಲೆಯಲ್ಲಿ ಇವಾಗ ರಾಜೇಶ್ ಅವರು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಮಾಹಿತಿಗಳೇನಿದೆ ಅಧ್ಯಯನದ ಫಲವಾಗಿ ದೊರೆತಿರ್ತಕ್ಕಂಥದ್ದು, ಅದರ ಆಚೆಗೂ ಇರಬಹುದಾದದ್ದನ್ನು ನೋಡಬಹುದು. ಬೇರೆ ಪ್ರಶ್ನೆಗಳನ್ನ ಅಲ್ಲಲ್ಲ, ಅದನ್ನೇ ಕೊಂಗು ಅನ್ನುವ ಅರ್ಥವೇ ತಪ್ಪಿದೆ ಗೌಡ್ರೆ ನೋಡಿ ಅಂತ. ಕೊಂಗು ಅಂದ್ರೆ ಹೇಳ್ತೀವಿ ನಾವೇ ಕೊಂಗು ಅಂತೀವಿ. ಅಲ್ಲ, ಅದನ್ನೇ ಹೇಳೋದು. ಕೊಂಗು ಅಂದ್ರೆ ಅರ್ಥ ನೋಡಿ, ಗಂಧ ಅಲ್ಲ. ಅರ್ಥ ನೋಡಿ ಒಂದ್ಸರಿ ನೋಡ್ಕೊಳ್ಳಿ. ಬೇರೆ ಪ್ರಶ್ನೆ ಕೇಳ್ಬೋದು ಸರ್. ಬನ್ನಿ ಸರ್, ಕೊತ್ತಬಳ್ಳಿ ಸರ್. ನಮಸ್ಕಾರ, ನನ್ನ ಹೆಸರು ನೇಗಿಲಿಯೋಗಿ ಗಿರಿಯಪ್ಪ ಅಂತ ಹೇಳಿ, ಗಂಗನಾಡು ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೂಡ. ಹಾಗೆಯೇ ಈಗ ನಾನು 3 ಮತ್ತು 4ನೇ ಶತಮಾನದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ, ಆನಂತರ ಮುಂದೆ ಬರೋಣ. ಈಗ 3 ಮತ್ತು 4ನೇ ಶತಮಾನದಲ್ಲಿ ಯಾವ ಕರ್ನಾಟಕನೂ ಇರಲಿಲ್ಲ, ಯಾವ ತಮಿಳುನಾಡು ಇರಲಿಲ್ಲ, ಅದು ಗಂಗರ ನಾಡು ಅಂತ ಇಟ್ಕೊಳ್ಳೋಣ. ಈಗ ಅದು ಯಾವ್ಯಾವ ಪ್ರದೇಶ ಸೇರಿತ್ತು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ದಂಕ್ರಿಕೋಟೆ, ಕೃಷ್ಣಗಿರಿ, ಕೊಯಮತ್ತೂರು, ಊಟಿ, ಹೊಸೂರು, ಧರ್ಮಪುರಿ, ಈರೋಡು, ಕರೂರು, ನಾಮಕಲ್ಲು, ನೀಲಗಿರಿ, ದಿಂಡಿಗಲ್ಲು, ಸೇಲಮ್ಮು, ತೇಡಿ, ಹೆಚ್ಚು ಕಡಿಮೆ ಒಂದು 40% ತಮಿಳುನಾಡು. ಅದಲ್ಲದೆ ಆಂಧ್ರ ಪ್ರದೇಶಕ್ಕೆ ಸೇರಿದಂಥ ಜಾಗದಲ್ಲಿ ಚಿತ್ತೂರು, ಮದನಪಲ್ಲಿ, ಅನ್ನಮಯ್ಯ ಹಾಗೆಯೇ ಸತ್ಯಸಾಯಿ ಜಿಲ್ಲೆಗಳು ಇಷ್ಟು ಸೇರಿರ್ತದೆ. ಹೆಚ್ಚು ಕಡಿಮೆ ಆಂಧ್ರದಲ್ಲಿ ಒಂದು 15ರಿಂದ 20% ಸೇರಿರುತ್ತೆ. ಹಾಗೆಯೇ ನಮ್ಮ 17 ಜಿಲ್ಲೆಗಳು ಇದರೊಳಗೆ ಒಳಪಟ್ಟಿದೆ. ಸೊ ಇಷ್ಟು 3ನೇ ಶತಮಾನ ಮತ್ತು 4ನೇ ಶತಮಾನಕ್ಕೆ ಒಳಪಟ್ಟಿದ್ದು. ಅದು ಓಕೆ. ಇಷ್ಟು ಪ್ರಾಂತ್ಯ ಗಂಗನಾಡು ಪ್ರಾಂತ್ಯ. ಈಗ ನಾವು ತಮಿಳುನಾಡು ಅಂತೀವಿ, ಕರ್ನಾಟಕ ಅಂತೀವಿ, ಆಂಧ್ರ ಅಂತೀವಿ, ಓಕೆ, ಅದು ಬೇಡ ನಮಗೆ. ಈಗ ಇಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ. ನಾನು ಆ್ಯಕ್ಚುಲಿ
ಗಂಗನಾಡು ಇದ್ರ ಬಗ್ಗೆ ಬರೆಯಕ್ಕೆ ಹೋದಾಗ ನನಗೆ ಗಂಗನಾಡು ರಚನೆ ಮಾಡಬೇಕಾದ್ರೆ ಕ್ವಶನ್ಗಳು ಬರ್ತವೆ. ನಾವು ಆನ್ಸರ್ ಮಾಡಬೇಕು ಅಂದರೆ ನಾವು ಅದರದ್ದು ಸ್ವಲ್ಪ ಆದರೂ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಅದರ ಮೂಲಕ ಹೋದಾಗ ಒಂದು 10 ಬುಕ್ಗಳನ್ನ ನಾನು ರೆಫರ್ ಮಾಡಿದೆ. 10 ಬುಕ್ಗಳಲ್ಲೂ 10 ಪುಸ್ತಕಗಳಲ್ಲೂ 10 ಥರ ಇದೆ. ಕೆಲವು ನ್ಯೂನತೆಗಳಿದ್ದಾವೆ, ಇಲ್ಲ ಅಂತಲ್ಲ. ನಾನು ಟಿಪ್ಪಣಿ ಮಾಡಿದೆ, ಹಾಗೇನೆ ಒಂದು ಕಡಿಮೆ ಅಂದರೆ 50 ಪೇಜ್ ಬರದೆ, ನಾನು ಬುಕ್ ಬರೆಯೋಕ್ಕೆ ಬರದೆ ಇದಕ್ಕೆ ಮುಂಚೆನೇ. ಸೊ ಆಗ ಬಂದಂಥ ಕೆಲವು ಏನು ಡೌಟ್ಸ್ ಏನು ಅಂತ ನನಗೆ ಕೆಲವು ನಿಮ್ಮ ಮುಂದೆ ಹೇಳ್ತೀನಿ, ಆಗ ನೋಡಿ. ಈಗ ಅದರಲ್ಲಿ ಪಲ್ಲವರು ನಮ್ಮ ಈ ಗಡಿಗ ಇದ್ದಾರಲ್ಲ, ಅವ್ರನ್ನ ಸಾಮಂತರು ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಅಂದರೆ 325ನೇ ಇಸ್ವಿನಲ್ಲಿ ಸಾಮಂತರಾಗಿದ್ದರು. 350ಕ್ಕೆ ಇವರು ರಾಜ್ಯನ ಸ್ಥಾಪನೆ ಮಾಡಿ ಮುಂದುವರಿಸಿದ್ರು ಅಂತ ಒಂದು ಕಡೆ ಇದೆ. ಕೆಲವು ಕಡೆ 325ರಲ್ಲಿ ಇವರು ಸ್ಥಾಪನೆ ಮಾಡಿ ಮುಂದೋದ್ರು ಅಂತ ಇದೆ. 345ರಲ್ಲಿ ಕದಂಬರು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಅಂತ ಇದೆ. ನಮ್ಮನ್ನ 350ರಿಂದ ತೊಗೊಂಡೋಗ್ತಾರೆ, 325 ಬಿಟ್ಬಿಡ್ತಾರೆ. ಆಯ್ತಾ? ಆಮೇಲೆ ಇಲ್ಲಿ ಅದು ಒಂದೇ ಪಾಯಿಂಟು. ಎರಡನೇದು, 325ರಲ್ಲಿ ಗಡಿಗ ರಾಜ್ಯಭಾರದ ಸ್ಥಾಪನೆ ಮಾಡಿ 350 ತನಕ ಆಡಿದ್ರು. ನಂತರ ಮಾಧವ ರಾಜ್ಯಭಾರನ ಸ್ಟಾರ್ಟ್ ಮಾಡಿದ್ರು ಅಂತ ಇದೆ. ಅಲ್ಲಿ ಮಾಧವನ್ನ 2 ಥರ ಹೇಳ್ತಾರೆ. ಈ ಸರ್ ಹೇಳಿದ್ರು ಅವರ ಮಗ ಅಂತ ಹೇಳಿದ್ರು. ಇನ್ನು ಇದರೊಳಗೆ ಬಂದಿದೆ ಸಹೋದರ ಅಂತ ಬಂದಿದೆ. ಸಹೋದರ ಅಂತ ಇದೆ. ಮಾಧವ 1, 2 ಬರ್ತದೆ, ಅದು ಬೇರೆ. ಇಲ್ಲಿ ನನ್ನ ಹತ್ರ 18 ಜನ ಇವರು ಯಾರು ರಾಜ್ಯ ಆಳದಂತ 18 ಜನದ ಲಿಸ್ಟ್ ಇದೆ. ಗಡಿಗ, ಮಾಧವ, ಆರ್ಯವರ್ಮ, ಮಾಧವ 3 ಅಂತ ಬರ್ತದೆ. ಅವಾಗ ಅವಿನೀತ, ದುರ್ವಿನೀತ, ಶ್ರೀವಿಕ್ರಮ, ಭೂವಿಕ್ರಮ, ಶಿವಕುಮಾರ, ಶ್ರೀಪುರುಷ ಸುಮಾರು 788 ಲಾಸ್ಟ್ ಆಗಿದ್ದು, 725ರಿಂದ. ಆಮೇಲೆ ಸೈಗಟ್ಟ ಶಿವಮಾರ, ರಾಚಮಲ್ಲ, ನೀತಿಮಾರ್ಗ, ಯರಗಂಗ, ರಾಚಮಲ್ಲ, ಭೂತಗ, ಮಾರಸಿಂಹ, ರಾಚಮಲ್ಲ, ಮತ್ತೆ ಒಬ್ಬ ರಾಚಮಲ್ಲ 4ನೇವರು. ಇಲ್ಲಿಗೆ ಎಂಡಾಯಿತು ಅಂತ ಹೇಳ್ತಾರೆ. ಇಲ್ಲಿರೋದು ಈಗ ಮಧ್ಯದ್ದು ನೀವು ಸಾಧಾರಣ ಎಲ್ಲರೂ ಬರೆದಿರ್ತಾರೆ, ಅದನ್ನು ಬರ್ಕೋಬೋದು. ನನಗಿರುವ ಡೌಟ್ಸು ಪೂರ್ವ ಮತ್ತು ಉತ್ತರ. ಪೂರ್ವ ಅಂತಂದರೆ 325 ನಂತರ ಅವ್ರು ಎಲ್ಲಿಂದ ಬಂದರು, ಏನಾಗಿತ್ತು, ಹೇಗೆ ಸ್ಥಾಪನೆ ಮಾಡಿದ್ರು. ಅಲ್ಲಿ ಈಗ ಒಂದು ರಾಜ್ಯ ಸ್ಥಾಪನೆ ಮಾಡೋದು ಇಮಿಡಿಯೇಟ್ ಆಗಲ್ಲ. ಅವ್ರು ಎಷ್ಟೋ ವರ್ಷದಿಂದ ಅಲ್ಲಿ ಶ್ರಮ ಪಟ್ಟು ಆನಂತರ ಮಾತ್ರ ರಾಜ್ಯ ಸ್ಥಾಪನೆ ಮಾಡೋಕ್ಕಾಗುತ್ತೆ. ಇದ್ರ ಬಗ್ಗೆ ಮಾಹಿತಿಗಳು ಇನ್ನೂ ಪೂರ್ಣ ಪ್ರಮಾಣವಾಗಿ ಬರಬೇಕು. ಇದು ಕಣ್ವರು ಅಂತ ಹೇಳ್ತಾರೆ. ಕಣ್ವ ಇರೋದು ಹೇಳಿದ್ರೆ ಅದು ಕ್ರಿಸ್ತಪೂರ್ವ 75 ಇಸ್ವಿಗೆ ಹೋಗುತ್ತೆ. 75 ಆಜುಬಾಜಲ್ಲಿ ಅವ್ರು ಕಣ್ವರಿದ್ರು. ಅದು ಬೇರೆ ಉತ್ತರ ಭಾರತ. ಅಲ್ಲಿಂದ ಬಂದರು ಅಂತ ಹೇಳ್ತಾರೆ. ಇಕ್ಷ್ವಾಕು ಅಂತ ಹೇಳ್ತಾರೆ. ಸವೆಲ್ಲ ಹೇಳಿದ್ರು. ಆಯ್ತಾ? ಅದು ತರ್ಕಬದ್ಧವಾಗಂತೂ ಇಲ್ಲ. ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಲಿಂಕ್ ಮಾಡ್ತಾರೆ. ಶ್ರೀರಾಮಚಂದ್ರನಿಗೂ ಲಿಂಕ್ ಮಾಡ್ತಾರೆ, ಜನಕ ಮಹಾರಾಜನಿಗೂ ಲಿಂಕ್ ಮಾಡ್ತಾರೆ. ಅದಲ್ಲದೆ ಮೊನ್ನೆ ಈಗ ಒಂದು 3 ತಿಂಗಳು 6 ತಿಂಗಳಲ್ಲಿ ಒಂದು ಇದು ಓಡಾಡ್ತಿತ್ತು. ಏನಂತ? ಕಳಿಂಗ ಅಶೋಕ ಇದಿತ್ತಲ್ಲ, ಕಳಿಂಗದಿಂದ ಯಾರೋ ಬಂದರು, ಅದನ್ನು ಹೇಳಲೇಬಾರ್ದು. ಅದನ್ನ ಯಾಕೆ ಜಾಸ್ತಿ ಹೇಳಬಾರ್ದು. ಅದು ಅಪಭ್ರಂಶವಾದಂಥ ಒಂದು ವಸ್ತು. ಅದು ಏನೋ ಹೇಳ್ತಾರೆ, ಯಾರೋ ಕಲ್ಲು ಮಣ್ಣು ಅದೆಲ್ಲ ಲಿಂಕ್ ಮಾಡಿದ್ರೆ ಅದರ ಇದು ಜಾಸ್ತಿ ಪ್ರಚಾರ ಮಾಡೋದು ಬೇಡ. ಸೊ ಈ ಥರದ ಡೌಟ್ಸ್ಗಳು ಬರಬಾರ್ದು ಅಂತಂದರೆ ನಮ್ಮದೇ ಆದಂಥ ಒಂದು ಗಂಗಾ ಸಾಮ್ರಾಜ್ಯದ ಒಂದು ಬುಕ್ ಬರಲೇಬೇಕು. ಬಂದಾಗ ಅವ್ರಿಗೆಲ್ಲವೂ ತೆರೆ ಹಿಡ್ದಂಗೆ ಆಗುತ್ತೆ. ಹಾಗೆ ಈಗ 10ನೇ ಶತಮಾನದಲ್ಲಿ 1008ನೇ ಇಸ್ವಿಗೆ ಎಂಡಾಯಿತು ಅಂತ ಇದೆ. ಆದರೆ 1026ಕ್ಕೆ ಎಂಡಾಯಿತು ಅಂತ ಇದೆ. 28ಕ್ಕೆ ಎಂಡಾಯಿತು ಅಂತ ನಾನು ಹೇಳ್ಬಿಡ್ತೀನಿ ಸರ್, ಆಮೇಲೆ ನೀವು ಹೇಳಿ. 28ಕ್ಕೆ ಎಂಡಾಯಿತು ಅಂತ ಇದೆ. ನಾನು ಬರೆದ ಟಿಪ್ಪಣಿಲಿ ಇದೆ ಸರ್ ಇದು. ಆಮೇಲೆ ಅಲ್ಲಿ ಹೊಯ್ಸಳದ್ದು ಇದು ರಾಜ್ಯಭಾರ ಸ್ಟಾರ್ಟ್ ಆಗೋದು 1026ರಿಂದ. ಇವರು 10ನೇ ಶತಮಾನದಲ್ಲಿ ರಾಜರಾಜ ಚೋಳ ಬಂದು ಇವ್ರ ಮೇಲೆ ಯುದ್ಧ ಮಾಡಿ ಎಲ್ಲ ಗೆದ್ದು ಒತ್ಕೊಂಡು ಸಾಮ್ರಾಜ್ಯದಲ್ಲಿ ಏನೇನೋ ಇದಿತ್ತು ಅದೆಲ್ಲ ಒತ್ಕೊಂಡು ಅಂತ ಹೇಳ್ತಾರಲ್ಲ, ಅದನ್ನು ಕೊನೆಗೆ ಇವ್ರಿಗೆ ಹೊಯ್ಸಳರಿಗೆ ವಹಿಸೋದ್ರು ಅಂತ ಹೇಳ್ತಾರೆ. ಹೊಯ್ಸಳ ಬಂದರು 1926ರಲ್ಲಿ. ಇಲ್ಲ ನಾನು ಹೇಳ್ಬಿಡ್ತೀನಿ ಸರ್, ಮತ್ತೆ ಮಾತಾಡಲ್ಲ ನಾನು ಸರ್. ಇದೆಲ್ಲ ಬೇಕಲ್ವ ಸರ್? ಹೌದಾ? ಇದು ನಾನು ಹೇಳ್ಬೇಕಾಯ್ತು. ನೀವು ಅಷ್ಟಕ್ಕೆ ಮುಗಿಸ್ಬೇಕು ಅಂತ ಹೇಳ್ಬೇಕಾಯ್ತು. ನಾನು ಡೌಟ್ ಇಲ್ಲ, ಕೆಲವು ಅನುಮಾನಗಳಿಗೆ ನಾವು